ಬಾಸ್ಕೆಟ್ಬಾಲ್. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಅತಿ ವೇಗವಾದ ಆಟ ಯಾವುದು ಅಂತ ಕೇಳಿದ್ರೆ ನಾವು ಬಾಸ್ಕೆಟ್ಬಾಲ್. ಆಟಗಳಲ್ಲಿ ಅತ್ಯಂತ ವೇಗವಾದ ಒಂದು ಗುಂಪು ಆಟ ಯಾವುದು ಅಂತಂದ್ರೆ ಬಾಸ್ಕೆಟ್ಬಾಲ್. ಯಾಕಂದ್ರೆ ಪ್ರತಿ ಸೆಕೆಂಡದಲ್ಲಿ ಕೂಡ ಒಂದು ಇಂಪಾರ್ಟೆಂಟ್ ಅನ್ನು ಈ ಆಟದಲ್ಲಿ ನಾವು ಕೊಡ್ತೇವೆ. ಅದರ ಪ್ರತಿಯೊಂದು ಏನೇನು ಯಾವ 3 ಮಿನಿಟ್ಸ್ ರೂಲ್ಸ್ ಏನಿದೆ, 5 ಮಿನಿಟ್ಸ್ ರೂಲ್ಸ್ ಏನಿದೆ, 24 ಮಿನಿಟ್ಸ್ ರೂಲ್ಸ್ ಏನಿದೆ, ಅದನ್ನೆಲ್ಲ ಪ್ರತಿಯೊಬ್ಬರು ನಾವು ಇಲ್ಲಿ ನೋಡ್ಕೊಂಡು ಹೋಗೋಣಂತ ಆತ್ಮೀಯ ವಿದ್ಯಾರ್ಥಿಗಳೇ. ನನಗೆ ಎಷ್ಟು ಇದ್ರೊಳಗೆ ಕವರ್ ಆಗುತ್ತೆ ಅಷ್ಟು ಹೇಳ್ತಿದ್ದೀನಿ. ಇವತ್ತು ನಾವು ಬಾಸ್ಕೆಟ್ ಬಾಲ್ ಬಗ್ಗೆ ಸಂಪೂರ್ಣವಾದ ವಿವರಣೆಯನ್ನು ತಿಳಿದುಕೊಳ್ಳೋಣಂತೆ. ಓಕೆ, ತಾವೆಲ್ಲ ಜಾಯ್ನ್ ಆಗಿದ್ದೀರಿ. ನೋಡೋಣ, ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣಂತೆ. ಬಾಸ್ಕೆಟ್ ಬಾಲ್ ನಾವು ಮೊದಲ ಕೋರ್ಟ್ ಬಗ್ಗೆ ತಿಳ್ಕೊಳ್ಬೇಕಾದ ಬೇಸಿಕ್ ಆಗಿರುವಂತದ್ದು 20 ಮೀಟರ್ ಉದ್ದ, 15 ಮೀಟರ್ ಅಗಲ. ಬಾಸ್ಕೆಟ್ ಬಾಲ್ ಕೋರ್ಟಿನಲ್ಲಿರುವಂತಹ ಒಂದು ಡೈಮೆನ್ಷನ್ ಏನಿರ್ತದೆ ಅಂದ್ರೆ 28 ಮೀಟರ್ ಉದ್ದ, 15 ಮೀಟರ್ ಆಗಲ್ಲ. ನಾ ಏನು ಹೇಳೋದು ಜಾಸ್ತಿ ಇಂಚು ಮತ್ತೆ 2 ಅವು ಮತ್ತೆ ಅದ್ರೊಳಗೆ ಕನ್ವರ್ಟ್ ಮಾಡ್ಕಿಸ್ ಅಂತ ಹೇಳ್ತಿರ್ತಾರೆ. ಅದನ್ನು ನಾವು ಕೂಡ ಅದನ್ನು ಗಮನ ಹರಿಸ್ಬೇಕು. ಇಂಚದಲ್ಲಿ ಎಷ್ಟಾಗುತ್ತೆ, ಯಾರ್ಡ್ನಲ್ಲಿ ತಗೊಂಡ್ರೆ ಎಷ್ಟಾಗುತ್ತೆ, ಸೆಂಟಿಮೀಟರ್ದಲ್ಲಿ ತಗೊಂಡ್ರೆ ಎಷ್ಟಾಗುತ್ತೆ, ಇನ್ನ ಅದ್ರ ಬಗ್ಗೆ ನಾವು ವಿಚಾರ ಮಾಡ್ಬೇಕಂತ. ಇಲ್ಲಿ ನಾನು ಹೇಳ್ತಾ ಇರೋದು ಮೀಟರ್ಗಳಲ್ಲಿ ಮಾತ್ರ. 28 ಮೀಟರ್ ಉದ್ದ ಮತ್ತಿದ್ರೆ 15 ಮೀಟರ್ ಆಗಲ್ಲ. ಇಲ್ಲಿದೆ ನೋಡಿ, 28 ಮೀಟರ್ ಉದ್ದ, 15 ಮೀಟರ್ ಆಗಲ್ಲ. ಇದು ಒಟ್ಟು ಟೋಟಲ್ ಆಗಿ ಬರುವಂತ ಒಂದು ಅಟ್ಮಾಸ್ಫಿಯರ್. ಬಾಸ್ಕೆಟ್ ಬಾಲ್ನಲ್ಲಿ ಬರುವಂತದ್ದು ಇದು 360 ಸರ್ಕಲ್ ಸೆಂಟರ್ ಲೈನ್. ಇದು ಹಾಫ್ ಕೋರ್ಟನ್ ಆಗಿ ಮಾಡ್ತದೆ. ಇದು ಇಷ್ಟು ಸೈಡ್ ಲೈನ್ 2, ಎಂಡ್ ಲೈನ್ 2 ಇರ್ತದೆ. ಇಲ್ಲಿ ಬಾಸ್ಕೆಟ್ ಬಾಲ್ ಒಂದು ಸ್ಟ್ಯಾಂಡ್ ಅನ್ನು ನಿಂದಿಸಿರ್ತೇವೆ. 2 ಎಂಡಿಗೆ ಎಂಡ್ ಲೈನ್ ಹಚ್ಚಿ 2 ಸ್ಟ್ಯಾಂಡ್, ಬಾಸ್ಕೆಟ್ ಬಾಲ್ ಸ್ಟ್ಯಾಂಡ್ ಇರ್ತವೆ. ಅದರೊಳಗೆ ಆರ್ಚ್ ನಾವು ಇವು ಎಂಡ್ ಲೈನ್ದಿಂದ ಒಂದು ಬಾಸ್ಕೆಟ್ ಬಾಲ್ ಸೆಂಟ್ರಲ್ ಲೈನ್ಗೆ ಇರುವಂತದ್ದು ಒಂದು ಇದು ಎಷ್ಟಂತಂದ್ರೆ 1.575 ಮೀಟರ್ಸ್ ಅಂತ ಇರ್ತದೆ. ನೆಕ್ಸ್ಟ್ ಎಂಡ್ ಲೈನ್ದಿಂದ ಒಂದು ಈ ಡಿ ಏರಿಯಾಕ್ಕಿರುವ ಒಂದು ಇದು ಎಷ್ಟು ನಾವು ಆರ್ಚ್ ಅನ್ನು ತೆಗೆದುಕೊಳ್ತೇವೆ ಅಂತಂದ್ರೆ 6.75 ಮೀಟರ್ ಅನ್ನು ತೆಗೆದುಕೊಳ್ತಾ ಇದ್ದೀವಿ. ಇದು ಎಂಡ್ ಲೈನ್ ಅಂತ ಕನ್ಸಿಡರ್ ಆಗುತ್ತೆ. ಇದು ಸೆಂಟ್ರಲ್ ಲೈನ್ ದಿಂದ ಮತ್ತೆ ಈ ಏರಿಯಾ ಏನ್ ಬರ್ತದಲ್ಲ, ಇದು ಏರಿಯಾನ ಟೋಟಲ್ ಆಗಿ ಬರ್ತದಲ್ಲ, ಈ ಏರಿಯಾನ ನಾವು ಏನ್ ಕರಿತೀವಿ 3 ಪಾಯಿಂಟ್ಸ್ ಏರಿಯಾ ಅಂತ ಕರಿತೀವಿ. ಈ ಏರಿಯಾದಲ್ಲಿ ಏನ್ ಬರ್ತದಲ್ಲ ಇದೆಲ್ಲ ನಾವು 3 ಪಾಯಿಂಟ್ಸ್ ಏರಿಯಾ ಅಂತ ಕರಿತೀವಿ. ಇದೇನ್ ಬರ್ತದಲ್ಲ ಇದು. ನೆಕ್ಸ್ಟ್ ಇದು ಏನ್ ಬರ್ತದಲ್ಲ, ಇದು 180 ಡಿಗ್ರಿ ಸರ್ಕಲ್ ಇರ್ತದೆ. ಇಲ್ಲಿ ಕೂಡ ಒಂದು 80 ಡಿಗ್ರಿ ಸರ್ಕಲ್ ಇರ್ತದೆ. ಇಲ್ಲಿ ಟಿಮ್ ಬ್ಯಾಂಚ್ ಅನ್ನ ಇಲ್ಲಿ ನಾವು ಎ ಟೀಮ್ ಬಿ ಟೀಮ್ ಅಂತ ಮಾಡ್ಕೊಂಡಿರ್ತೇವೆ. ಇಲ್ಲಿ ಸ್ಕೋರರ್ ಟೇಬಲ್ ಇರ್ತದೆ. 5 ಮೀಟರ್ ನಡುವೆ ಬಿಟ್ಕೊಂಡಿದ್ರೆ ಇಲ್ಲಿ ಟೀಮ್ ಏರಿಯಾದನ್ನ ಹಾಕಿರ್ತೀವಿ. ಇಷ್ಟು ನಾವು ಈ ಬಾಸ್ಕೆಟ್ ಬಾಲಿನಲ್ಲಿರುವ ಒಂದು ಅಂಕಣದ ಬಗ್ಗೆ ನಾವು ಮಾಹಿತಿಯನ್ನ ತಿಳಿದುಕೊಳ್ಳೋಣ ಆತ್ಮೀಯ ಸ್ಪರ್ಧಾರ್ಥಿಗಳೇ. ನೋಡಿ, ಇನ್ನೊಂದ್ಸಲ ಏನೇನಿದೆ ಏನೇನಿಲ್ಲ ಇದ್ರ ಬಗ್ಗೆ ಏನೆಲ್ಲ ಕೇಳಬಹುದು. ರೆಸ್ಟ್ರಿಕ್ಟೆಡ್ ಏರಿಯಾ ಯಾವುದು ಇಲ್ಲಿ ನೋಡಿದೆ, ಚೇಂಜ್ ಮಾಡುವಂತ ರೆಸ್ಟ್ರಿಕ್ಟೆಡ್ ಏರಿಯಾ ಎಲ್ಲಿದೆ, ಸೈಡ್ ಲೈನ್ ಇಲ್ಲಿದೆ. ಮತ್ತಿದ್ರೆ ಇಲ್ಲಿ ಹಿಡ್ಕೊಂಡು ಇಲ್ಲಿ ತನಕ ನಾವು ಥ್ರೋ ಇನ್ ಸೈಡ್ ಲೈನ್ ಅಂತ ಬರ್ತದೆ. ಥ್ರೋ ಇನ್ ಔಟ್ ಹೋಗಿತ್ತಂದ್ರೆ ಥ್ರೋ ಇನ್ ಯಾವ ಏರಿಯಾದಾಗ ಮಾಡ್ಬೇಕು ಇಲ್ಲಿದೆ. ಮತ್ತಿದ್ರೆ ಈಚೆ ಸೈಡ್ ಲೈನ್ ಥ್ರೋ ಇನ್ ಇರ್ತದೆ. ಅಲ್ಲಿ ಮಾತ್ರ ನಾವು ಥ್ರೋ ಇನ್ ಅನ್ನ ಮಾಡ್ಬೇಕಾಗತ್ತೆ. 2 ಮೀಟರ್ ರನ್ ಆಫ್ ಅಂತ ಇರ್ತದೆ ನೋಡಿ, ಇಲ್ಲಿ ಹಾಕಿದಾರಲ್ಲಿ. ಇಲ್ಲಿ ಹಿಡ್ಕೊಂಡು ಇಲ್ಲಿ ತಕ್ಕ ಏನಿರ್ತದೆ ಇದನ್ನು 2 ಮೀಟರ್ ರನ್ ಆಫ್ ಅಂತ ಕರಿತೀವಿ ಆತ್ಮೀಯ ಸ್ಪರ್ಧಾರ್ಥಿಗಳೇ. ಈ ಸ್ಲೈಡ್ ಅನ್ನ ನಾವು ಒಂದು ನಿಮ್ ಕಾನ್ಸೆಪ್ಟ್ಗೋಸ್ಕರ ಈ ಒಂದು ಸ್ಲೈಡ್ ಇದೆ, ಅಂಕಣದ ಮಾಹಿತಿ. ಇನ್ನು ಇಲ್ಲಿ ನೋಡಿ, ನಾವು ಒಂದು ಸ್ಕೆಚ್ ಅಲ್ಲಿ ಬ್ಲೂ ಪ್ರಿಂಟ್ ಅಂತೀವಲ್ಲ, ಬ್ಲೂ ಪ್ರಿಂಟ್ ಅಲ್ಲಿ ಹಾಕಿರುವಂತ ಒಂದು ಅಲ್ಲಿ ನಾವು ಇದರ ಒಂದು ಗ್ರಾಫಿಕ್ ಅಲ್ಲಿ ತೋರಿಸಿದೆ. ಇದು ಬ್ಲೂ ಪ್ರಿಂಟ್ ಅಲ್ಲಿ ಬಾಸ್ಕೆಟ್ ಬಾಲ್ ಕೋರ್ಟ್ ಹೇಗಿರ್ತದೆ ಅನ್ನೋದು ಅಂಕಣ. ಬಾಸ್ಕೆಟ್ ಬಾಲ್ ಅಂಕಣ ಇದು ಬದಿಗೆರೆ ಅಂತ ಕರಿತೇವೆ. 28 ಮೀಟರ್ ಅಂಕಣದ ಕೊನೆಯ ಗೆರೆ ಅಂತ ಕರಿತೇವೆ. 15 ಮೀಟರ್ ಇಲ್ಲಿದೆ, 15 ಮೀಟರ್ ಇಲ್ಲಿದೆ. ಇಲ್ಲಿದಿಂದ ನಾವು ಇಲ್ಲಿವರೆಗೆ ಏನು ಹಾಕಿರ್ತೇವಲ್ಲ 1.75 ಮೀಟರ್ ಅಂತ ಕರಿತೀವಿ. ಇದು ನೋಡಿ ಸೆಂಟ್ರಲ್ ವೃತ್ತ, ಮಧ್ಯದ ಸರ್ಕಲ್ ಅಂತ ಕೇಳ್ತೇವಲ್ಲ, ಇದು ಒಂದು ಕಡೆದು 180 ಅದ. ಟೋಟಲ್ ಆಗಿ ಇದು 360 ಡಿಗ್ರಿ ಸರ್ಕಲ್ ಇದು ಒಂದು ಹೊಂದಿರ್ತದೆ. ಇದು ಹಾಫ್ ಸರ್ಕಲ್ ಇರ್ತದೆ, ಅಂದ್ರೆ 180 ಮೀಟರ್ಸ್ ಹಾಫ್ ಸರ್ಕಲ್ ಇರ್ತದೆ. ಇದು ಫ್ರೀ ಥ್ರೋ ಏರಿಯಾ. ಈ ಸರ್ಕಲ್ ದಿಂದ ಏನಿರ್ತದೆ ಇಲ್ಲಿ ನಾವು ಮಾಡ್ತೇವಲ್ಲ ಥ್ರೋ ಏನಾದ್ರೂ ನಮ್ಗೆ ಸಿಕ್ತಂದ್ರೆ ನಾವು ಇಲ್ಲಿ ಫ್ರೀ ಥ್ರೋ ಅನ್ನ ಮಾಡ್ತಾ ಇರ್ತೀವಿ. ಇಷ್ಟು ಇದ್ರ ಬಗ್ಗೆ ಮಾಹಿತಿಯನ್ನ ನಾವು ತಿಳ್ಕೊಂಡ್ರ ಆತ್ಮೀಯ ಸ್ಪರ್ಧಾರ್ಥಿಗಳು ಮುಂದೆ ಹೋಗ್ಬೇಕಾಗ್ತದೆ. ಇನ್ನು ಚೆಂಡಿನ ತೂಕ,
ಬಾಸ್ಕೆಟ್ ಬಾಲ್ ನಿಮ್ಗೆ ಗೊತ್ತಿದೆ, ಅದು ಬೌನ್ಸ್ ಮಾಡ್ಬೇಕಾಗುತ್ತದೆ, ಚೆಸ್ಟ್ ಪಾಸ್ ಮಾಡ್ಬೇಕಾಗುತ್ತದೆ, ಲೇ ಅಪ್ ಶಾರ್ಟ್ ಮಾಡ್ಬೇಕಾಗುತ್ತದೆ, ಮತ್ತಿದ್ರೆ ಮೀಡಿಯಂ ಡ್ರಿಬಲ್ ಮಾಡ್ಬೇಕಾಗ್ತದೆ. ಅದರ ಒಳಗೆ ಹೈ ಲೆವೆಲ್ ಡ್ರಿಬಲ್, ಮೀಡಿಯಂ ಲೆವೆಲ್ ಡ್ರಿಬಲ್, ಮತ್ತಿದ್ರೆ ಲೋ ಲೆವೆಲ್ ಡ್ರಿಬಲ್ ಮಾಡ್ಬೇಕಾಗುತ್ತೆ. ಅದರೊಳಗೆ ನಾವು ಎಲ್ಲ ಏನ್ ಮಾಡ್ತೇವೆ ಸ್ಕಿಲ್ಗಳ ಬಗ್ಗೆ ಅದನ್ನ ಅಧ್ಯಯನ ಮಾಡ್ಬೇಕನ್ನ ಕಲಿಯುವಂತೆ. ಅದರೊಳಗೆ ಚೆಂಡು ಎಷ್ಟು ಇರ್ಬೇಕಂತಂದ್ರೆ ಇಲ್ಲಿ ಚೆಂಡಿನ ತೂಕ ಕೂಡ ಇದೆ ನೋಡಿ, 567 ಗ್ರಾಮ್ನಿಂದ 650 ಗ್ರಾಮ್ನವರೆಗೆ ಇರುತ್ತದೆ. ಇಷ್ಟು ಚೆಂಡು ಇರುತ್ತದೆ. ಈ ರೀತಿ ಕೆಳಗಿನಂತೆ ಅದನ್ನ ನಾವು ಬಿಟ್ಟಿದ್ದೇವೆ ಅಂದ್ರೆ ನಾವು ಚೆಂಡಿನೊಳಗೆ ಎಷ್ಟು ಹವಾ ಹಾಕ್ಬೇಕಂತಂದ್ರೆ ಭೂಮಿಯಿಂದ 180 ಡಿಗ್ರಿಯಿಂದ 1.80 ಮೀಟರ್ನಿಂದ ಬಿಟ್ಟೆವು ಅಂದ್ರ 1.20ವರೆಗೂ ಅದು ಬೌನ್ಸ್ ಆಗ್ತಾ ಇರಬೇಕು. ಅಂದ್ರೆ ನಾವು ಅದರೊಳಗೆ ಪರ್ಫೆಕ್ಟ್ ಆಗಿ ಡ್ರಿಬಲ್ ಆಗಕ್ಕೆ ಚೆಂಡು ಎಲಿಜಿಬಲ್ ಆದಂತ ಗೊತ್ತಾಗುತ್ತೆ ಆತ್ಮೀಯ ಸ್ಪರ್ಧಾರ್ಥಿಗಳು. ಇದ್ರ ಬಗ್ಗೆ ಇಷ್ಟು ಪರಿಪೂರ್ಣವಾದ ಮಾಹಿತಿ ಇದೆ. ತಾವು ಕೂಡ ಒಂದ್ ಸ್ವಲ್ಪ ವೀಕ್ಷಣೆ ಮಾಡಬಹುದು ಕ್ಲಿಯರ್ ಆಗಿ. ಈಗ ನಾವ್ ಯಾಕಂದ್ರೆ ಅಪ್ಡೇಟ್ ಈಚೆತಿಗೆ ಅಪ್ಡೇಟ್ ಆಗಿದ್ದು ಹೇಳಿ ಮೇಡಮ್ ಅಂತ ಒಬ್ರದ್ದು ಇದು ನೋಡಿದೆ. ಈಚೆತಿಗೆ ಅಪ್ಡೇಟ್ ಆಲ್ಮೋಸ್ಟ್ ನಾವು ಈಚೆತಿಗೆ ಅಪ್ಡೇಟ್ ಆಗಿದೆ ನೋಡಿದ್ದೀನಿ. ಗೇಮ್ದಲ್ಲಿ ಅತಿ ಹೆಚ್ಚು ಬದಲಾವಣೆ ಆಗಿದ್ದು ಯಾವ್ದಂತಂದ್ರೆ ಖೋಖೋದಲ್ಲಿ ಮಾತ್ರ. ಅದು ಖೋಖೋದಲ್ಲಿ ಮಾತ್ರ ಎಲ್ಲ ಮೆಜರ್ಮೆಂಟು ಎಲ್ಲ ಚೇಂಜ್ ಆಗಿದೆ. ಇದ್ರೊಳಗೆ ಎಲ್ಲಾದ್ರೂ ಒಂದೊಂದು ರೂಲ್ಸ್ ರೆಗ್ಯುಲೇಷನ್ ಮಾತ್ರ ಉಳಿದ ಗೇಮ್ದಲ್ಲಿ ಚೇಂಜ್ ಆಗಿದೆ. ಹಾಗೇನಿತ್ತಂದ್ರೆ ನಾವು ಫೆಡರೇಷನ್ ಒಂದು ರೂಲ್ಸ್ ರೆಗ್ಯುಲೇಷನ್ ಹಿಡ್ಕೊಂಡೆ ನಾನು ಇಲ್ಲಿ ಹೇಳ್ತಾ ಇರೋದು. ನೆಕ್ಸ್ಟ್ ಸ್ಲೈಡ್ ಹೋಗೋಣಂತೆ. ಇಲ್ಲಿ ಯಾಕಂದ್ರೆ ನಾವು ಬಾಸ್ಕೆಟ್ ಬಾಲ್ ಅನ್ನ ಮಾರ್ಕಿಂಗ್ ಮಾಡ್ಬೇಕಾದ್ರೆ ಡಿ ಏರಿಯಾ ಎಲ್ಲಿ ಬರ್ತದೆ, ರಿಸ್ಟ್ರಿಕ್ಟೆಡ್ ಏರಿಯಾ ಬರ್ತದೆ, ಅಲ್ಲಿ ಹೇಗೆ ಮಾರ್ಕಿಂಗ್ ಮಾಡ್ಕೋಬೇಕು. ನಾವು ಪೋಲ್ ಹಾಕಿರ್ತೇವೆ ಲಾಸ್ಟಿಗೆ ನಾವು ಪೋಲ್ ಅನ್ನು ನಿಂದಿರ್ಸಿರ್ತೇವಲ್ಲ ಅಲ್ಲಿ ಬೋರ್ಡ್ ಅಂತ ಕರಿತೇವೆ ನಾವು, ಬಾಸ್ಕೆಟ್ ಬಾಲ್ ಹಾಕುವಂತ ಬೋರ್ಡ್. ಅದನ್ನ ಎಲ್ಲಿಂದ ಎಲ್ಲಿ ಮಾಡ್ತೇವೆ, ಎಷ್ಟು ಸರ್ಕಲ್ ದಿಂದ ಇರ್ಬೇಕು, ಎಲ್ಲಿ ಏನ್ ಮಾಡ್ಬೇಕು, ಭೂಮಿಯಿಂದ ಎಷ್ಟು ಎತ್ತರ ಇದೆ ಅದನ್ನ ನಾ ಇಲ್ಲಿ ಸ್ಕೇಲ್ ಮುಖಾಂತರ ಮಾಡಿದೀನಿ. ಬಾಸ್ಕೆಟ್ ಬಾಲ್ ಅಂಕಣದ ಕೋರ್ಟ್ ಹೇಗಿರ್ತದ ಅಂತಂದ್ರೆ ಇಲ್ಲಿ ನೋಡಿ, ಇಲ್ಲಿ ಇದು ಸ್ಟ್ಯಾಂಡ್ ಇದೇನಿರ್ತದಲ್ಲ, ಇಲ್ಲಿ ಬಾಸ್ಕೆಟ್ ಬಾಲ್ ಹಾಕುವಂತ ಸ್ಟ್ಯಾಂಡ್ ಇದು ಎಷ್ಟಿದೆ ನೋಡಿ. ಭೂಮಿಯಿಂದ ಬಾಸ್ಕೆಟ್ ಬಾಲ್ ಸ್ಟ್ಯಾಂಡಿಗೆ ಇರುವ ಅಂತರ ಎಷ್ಟು ಅಂತ ಕೇಳಿದ್ರೆ ನೀವು ಹೇಳ್ಬೇಕು 2.90 ಮೀಟರ್. ಅದನ್ನೇ ನೀವು ಇಲ್ಲಿದಿಂದ ರಿಂಗಿಗಿರುವ ಅಂತರ ಅಂತ ಕೇಳಿದ್ರೆ, ನಮಗೆ ಕೇಳಿರುವಂತ ಪ್ರಶ್ನೆ, ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕೇಳಿರುವಂತ ಪ್ರಶ್ನೆ 2014ರಲ್ಲಿ ನೇಮಕಾತಿ ಆಗಿದ್ದಿಲ್ಲ. ಆ ಸಂದರ್ಭದಿಂದ ಭೂಮಿಯಿಂದ ಬಾಸ್ಕೆಟ್ ಬಾಲ್ ಸ್ಟ್ಯಾಂಡಿಗೆ ಇರುತ್ತದಲ್ಲ, ಈ ರಿಂಗಿಗಿರುವ ಅಂತರ ಎಷ್ಟು ಅಂತ ಕೇಳಿ ಅದಕ್ಕೆ 3.05 ಮೀಟರ್ಸ್ ಅಂತ ಆಪ್ಷನ್ಸ್ ಕೊಟ್ಟಿದ್ರು. ಅದು ಸರಿಯಾದ ಆನ್ಸರ್ ಇದೆ. ಯಾಕಂದ್ರೆ ನಾವು ಪ್ರತಿಯೊಂದು ಕೂಡ ಇಲ್ಲಿ ಅಧ್ಯಯನ ಮಾಡ್ಬೇಕಾಗ್ತದೆ. ಎಲ್ಲಿ ಹೋಗಿ ಯಾವ ಸೂಕ್ಷ್ಮದಾಗ ಎಲ್ಲಿ ಪ್ರಶ್ನೆ ಕೇಳ್ತಾರ ಅಂತ ಗೊತ್ತಾಗಂಗಿಲ್ಲ. ಒಂದೊಂದ್ಸಲ ಏನ್ ಮಾಡ್ತಾನೆ, ಬೋರ್ಡ್ ಉದ್ದ ಆಗಲ್ಲ, ಇದನ್ನು ಕೂಡ ಕೇಳಿದಾರೆ ನೋಡಿ. ಇಲ್ಲಿ 1.80 ಮೀಟರ್ ಉದ್ದ ಬೋರ್ಡ್ ಏನಿರ್ತದಲ್ಲ, ನಾವು ಬಾಸ್ಕೆಟ್ ಮಾಡುವಂತ ಬೋರ್ಡು ಅದು ಫೈಬರ್ ದಿಂದ ಮಾಡಿರ್ತಾರೆ, ಕಟ್ಟಿಗೆದಿಂದ ಮಾಡಿರ್ತಾರೆ. ಇಲ್ಲಿ ಗ್ಲಾಸ್ ಆಲ್ಮೋಸ್ಟ್ ಗ್ಲಾಸ್ ದಿಂದ ಇರ್ತದೆ. ಅದು ಒಡಿಲಾರಂತ ಒಂದು ಸ್ಟಿಪ್ ಆಗಿರುವಂತ ಗ್ಲಾಸ್ ದಿಂದ ಮಾಡಿರ್ತಾರೆ. 1.80 ಮೀಟರ್ ಉದ್ದ ಇರ್ತದೆ ಅದು ಗ್ಲಾಸ್. ಮತ್ತೆ ಇದರಲ್ಲಿ 1.85 ಮೀಟರ್ 0 ಮೀಟರಿನ ಇದು ಅಗಲ ಇದೆ. ಟೋಟಲ್ ಆಗಿ 15 ಸೆಂಟಿಮೀಟರ್. ಅಂದ್ರೆ ರಿಂಗ್ ದಿಂದ ನಾವು ಬೋರ್ಡ್ ದಿಂದ ರಿಂಗ್ ಎಷ್ಟು ಇರ್ತದಲ್ಲ ಅದು 15. ಇನ್ನ 59 ಸೆಂಟಿಮೀಟರ್ ಆ ಒಂದು ಬೋರ್ಡಿನಲ್ಲಿ ಇರುವಂತ ಒಂದು ಮಾರ್ಕ್ ಮಾಡಿರ್ತಾರೆ. ಇಲ್ಲಿ 45 ಸೆಂಟಿಮೀಟರ್ ಇರ್ತದೆ. ಬೋರ್ಡಿನಾಗೆ ಬ್ಲಾಕ್ ಕಲರ್ ಮಾರ್ಕಿಂಗ್ ಮಾಡಿರ್ತಾರೆ. ಅದರ ನಂತರ ಒಂದು ರಿಂಗ್ ಬರ್ತದೆ. ಇಲ್ಲಿ ರಿಂಗ್ ಬರ್ತದೆ ನೋಡಿ, ಇಲ್ಲಿ 15 ಸೆಂಟಿಮೀಟರ್. ಬೋರ್ಡಿನಿಂದ ಈ ರಿಂಗಿಗೆ ಫಿಕ್ಸ್ ಇರ್ತದಲ್ಲ, ಫಿಕ್ಸ್ ಇಟ್ಟಿರ್ತದಂದ್ರೆ 15 ಸೆಂಟಿಮೀಟರ್. ಈ ರಿಂಗಿನ ಒಂದು ವ್ಯಾಸ ಇಟ್ಟಿರ್ತದಂದ್ರೆ 45 ಸೆಂಟಿಮೀಟರ್ ಐತೆ. ಸ್ಪರ್ಧಾರ್ಥಿಗಳೇ, ಅದರ ಬಗ್ಗೆ ನಾವು ಪ್ರತಿಯೊಂದು ಕೂಡ ಸ್ಟಡಿ ಮಾಡ್ಬೇಕಾಗುತ್ತೆ. ಇನ್ನ ಬಾಸ್ಕೆಟ್ ಕೋರ್ಟ್ ಇರ್ತದಲ್ಲ, ಅದ್ರ ಕೆಳಗಡೆ ಮಾಡಿರುವಂತ ಮಾರ್ಕಿಂಗ್, ಇದೇನು ಸ್ಟ್ಯಾಂಡ್ ನಿಂದಿರ್ತಾರೆ, ಸ್ಟ್ಯಾಂಡ್ ನ ಕೆಳಗಡೆ ಇರುವಂತ ಮಾರ್ಕಿಂಗ್ ಅನ್ನ ನಾವು ಇಲ್ಲಿ ಜೂಮ್ ಮಾಡ್ತಿಸಂದ್ರ ನೋಡಬಹುದು. ಜೂಮ್ ಮಾಡಿ ನೋಡಿದ್ರಿ ಇಲ್ಲಿ ನೋಡಿ, ನಾವು ಸ್ಟ್ಯಾಂಡ್ ಅಲ್ಲಿ ನಿಂದಿರ್ಸಿರ್ತೇವೆ. ಇಲ್ಲಿ ನಿಂದಿರ್ಸಾಕರೆ ಇಲ್ಲಿ ಮಾರ್ಕಿಂಗ್ ಇರ್ತದೆ. ಇದು 1.8 ಮೀಟರ್ ಸರ್ಕಲ್ ಅನ್ನು ತೆಗೆದುಕೊಂಡು ಇದು 3.60 ಮೀಟರ್ ಸರ್ಕಲ್ ಆಗುತ್ತೆ ಫುಲ್. ಇಲ್ಲಿ ಎಷ್ಟು ಕೂಡ ಇಲ್ಲಿ ಡ್ಯಾಶ್ ಬಿಟ್ಟಿದ್ರೆ ಎಷ್ಟು ನಾವು ಮಾರ್ಕಿಂಗ್ ಮಾಡ್ಬೇಕು ಅನ್ನೋದು ಇದೆ ನೋಡಿ. ಇಲ್ಲಿ ನಾವು ಮಾರ್ಕಿಂಗ್ ಮಾಡೋದು 35 ಸೆಂಟಿಮೀಟರ್. ಇಲ್ಲಿ ಡ್ಯಾಶ್ ಎಷ್ಟು ಬಿಡ್ಬೇಕಂದ್ರೆ 45 ಸೆಂಟಿಮೀಟರ್. ಇಲ್ಲಿ ಡ್ಯಾಶ್ ಎಷ್ಟು ಬಿಡ್ತೀವಿ. ಇಲ್ಲಿ ಮಾತ್ರ ಪರಿಪೂರ್ಣವಾದ ಫ್ರೀ ಥ್ರೋ ಮಾಡಕ್ಕೆ ಇಲ್ಲಿ ಪರಿಪೂರ್ಣವಾದ ಸರ್ಕಲ್ ಅನ್ನು ಹಾಫ್ ಸರ್ಕಲ್ ಅನ್ನು ಹಾಕಿರ್ತೀವಿ. ಇಲ್ಲಿ ನಿರ್ಬಂಧಿತ ಕ್ಷೇತ್ರ, ಇಲ್ಲಿ ರಿಸ್ಟ್ರಿಕ್ಟೆಡ್ ಏರಿಯಾ ಅಂತ ಕರಿತಿದ್ದೇವಲ್ಲ, ಇದು ಕೆಳಗಡೆ ಬಾಸ್ಕೆಟ್ ಆಗುವಂತ ಕೆಳಗಡೆ ಪಾಯಿಂಟ್ ಇರುವಂತದ್ದು. ಅದು ಎಷ್ಟು ಇರ್ತದೆ ಅಂದ್ರೆ 1.5
ಮೀಟರ್ ಇರ್ತದೆ ಆತ್ಮೀಯ ಸ್ಪರ್ಧಾರ್ಥಿಗಳೇ. ಇನ್ನ ಇಲ್ಲಿ ಸರ್ಕಲ್ ವರೆಗೆ ಇಲ್ಲಿಗೆ ಅಂತಂದ್ರೆ 5.80 ಮೀಟರ್ಸ್ ನೆಟ್ಟಿರ್ತದೆ. ಇದ್ರೊಳಗೆ ನಾವು ಪೋಲ್ ಸದ ಕರೆ, ಫ್ರೀ ಥ್ರೋ ಕೊಟ್ಟ ಕರೆ, ಇಲ್ಲಿ ಎಷ್ಟು ಜನ ನಿಂತ್ಕೋಬೇಕಂತ ಇರ್ತದೆ. ನಮ್ ಪ್ಲೇಯರ್ ಎಷ್ಟು ಇರ್ಬೇಕು ಅಷ್ಟು ಇರ್ಬೇಕಂತ ಅನ್ನೋದು ಈ ಬಾಕ್ಸ್ 1, 2, 3 ಜನ ಇರ್ಬೇಕಾಗತ್ತೆ. ಯಾರು ಅಪೋಸಿಟ್ ಫ್ರೀ ಥ್ರೋ ಕೊಟ್ಟಾಗ 1, 2, 3 ಜನ ನಿಂತ್ಕೊಳ್ಬೇಕಾಗಿರ್ತದೆ. ಇಲ್ಲಿ ಫ್ರೀ ಥ್ರೋ ವಹಿಸಿರ್ತೀವಿ. ಅವಾಗ ಎಷ್ಟೆಷ್ಟು ಒಂದು ಏರಿಯಾನ ಬಿಟ್ಟಿದ್ದಾರೆ ಅಂದ್ರೆ ನೋಡಿ, ಇಲ್ಲಿ ಎಂಡ್ ಲೈನ್ ದಿಂದ ಫಸ್ಟ್ ಗೆ ನಿಂತುಕೊಳ್ಳೋದು 1.75 ಮೀಟರ್ ಇದೆ. ಅದೇ ರೀತಿ 0.85 ಮೀಟರ್ಸ್ ಇದೆ. ನೆಕ್ಸ್ಟ್ 0.40 ಮೀಟರ್ಸ್ ಇದೆ. 0.85 ಮೀಟರ್ಸ್ ಹೀಗೆ ಮಾರ್ಕಿಂಗ್ ಮಾಡಿರ್ತಾರೆ ಆತ್ಮೀಯ ಸ್ಪರ್ಧಾರ್ಥಿಗಳೇ. ಇದ್ರ ಬಗ್ಗೆ ನಾವು ಎಲ್ಲರೂ ಗಮನಿಸೋಣ. ಇಷ್ಟು ಇದರ ಬಗ್ಗೆ ಮಾಹಿತಿ ಇದೆ. ಇನ್ನು ನೆಕ್ಸ್ಟ್ ನೋಡಿ, ಬಾಸ್ಕೆಟ್ ಪಂದ್ಯದ ಸಾಮಾನ್ಯ ನಿಯಮಗಳು ಏನದವ. ಈಗ ನಾವು ಬರೀ ಅಂಕಣದ ಬಗ್ಗೆ ನೋಡ್ಕೊಂಡಿದ್ದೆ, ಎಷ್ಟು ಉದ್ದ ಇರ್ತದೆ, ಎಷ್ಟು ಅಗಲ ಇರ್ತದೆ, ಮತ್ತೆ ಇದರ ಒಂದು ಬಾಸ್ಕೆಟ್ ಕೋರ್ಟ್ ಇದು ಎಷ್ಟು ಇರ್ತದಲ್ಲ, ಅದು ಏನದು ಸ್ಟ್ಯಾಂಡಿಂಗ್, ಭೂಮಿಯಿಂದ ಬಾಸ್ಕೆಟ್ ಸ್ಟ್ಯಾಂಡಿಗೆ ಇರುವ ಅಂತರ, ಅದು ಬಹಳ ಇಂಪಾರ್ಟೆಂಟ್ ಇರ್ತದೆ. ಅದರ ಕಡೆ ಸ್ವಲ್ಪ ಗಮನ ಹರಿಸಿ ಮೆಜರ್ಮೆಂಟ್ ಕಡೆ. ಇನ್ನ ಬಾಸ್ಕೆಟ್ ಬಾಲ್ ಆಟದ ಸಾಮಾನ್ಯ ನಿಯಮಗಳು ಏನದವ ಅದರ ಬಗ್ಗೆ ನಾವು ಈ ಸಲ ಅಧ್ಯಯನ ಮಾಡುವಂತ ಸ್ಪರ್ಧಾರ್ಥಿಗಳೇ. ಈ ನಿಯಮಗಳನ್ನ ಇಟ್ಕೊಂಡೆ ನಮ್ಗೆ ಕ್ವಶನ್ಗಳು ಫ್ರೇಮ್ ಆಗಿರ್ತವೆ. ನೋಡಿ, ಈಗ ಆಟಗಾರರು ಎಷ್ಟು ಜನ ಇರ್ತಾರೆ, ಬಾಸ್ಕೆಟ್ ಬಾಲ್ ಆಟದಲ್ಲಿ ಎಷ್ಟು ಜನ ಆಟಗಾರರು ಇರುತ್ತಾರೆ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ತಿಳಿದುಕೊಳ್ಳೋಣಂತೆ. ಒಂದು ತಂಡದಲ್ಲಿ ಒಟ್ಟು ಆಟಗಾರರ ಸಂಖ್ಯೆ 10 ಜನ, 10 ಮಂದಿ ಇರ್ತಾರೆ. ಅವರಲ್ಲಿ 5 ಮಂದಿ ಅಂಕಣದ ಆಟಗಾರರು, ಉಳಿದು 5 ಮಂದಿ ಬದಲಿ ಆಟಗಾರರು ಎನಿಸಿಕೊಳ್ಳುತ್ತಾರೆ. ಒಂದು ತಂಡದ ಒಂದೇ ದಿನದಲ್ಲಿ 3ಕ್ಕಿಂತ ಹೆಚ್ಚು ಪಂದ್ಯಗಳು ಆಡಬೇಕಾದರೆ ಪಂದ್ಯದ ಸಂದರ್ಭದಲ್ಲಿ ತಂಡದ ಒಟ್ಟು ಆಟಗಾರರ ಸಂಖ್ಯೆ 12 ಇರಬಹುದು. ಒಂದು ಪಂದ್ಯ ಪ್ರಾರಂಭಿಸಬೇಕಾದರೆ ಪ್ರತಿ ತಂಡದಲ್ಲಿ ಕನಿಷ್ಠ 5 ಮಂದಿ ಆಟಗಾರರು ಇರಲೇಬೇಕು ಮತ್ತು ಆಟಗಾರರ ಎದೆ ಸಂಖ್ಯೆ 4ರಿಂದ 15ರವರೆಗೆ ಆಗಿರಬೇಕು. ಆಟಗಾರರ ಎದೆ ಸಂಖ್ಯೆ ಎಷ್ಟಾಗಿರ್ಬೇಕಂತಂದ್ರೆ 1ರಿಂದ 15ರವರೆಗೆ, 4ರಿಂದ 15ರವರೆಗೆ ಆಗಿರ್ಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ಸೆಕೆಂಡು ನೋಡಿ, ಬದಲಿ ಆಟಗಾರರು ಒಂದೇ ಪಂದ್ಯ ನಡೆಯುವಾಗ ಅಂಕಣದೊಳಗೆ ಪ್ರವೇಶಿಸಿದ ಮೊದಲು ಅಂದ್ರೆ ಯಾರ್ಯಾರು ಸ್ಕೋರರ್ ಏನಿರ್ತಾರಲ್ಲ ಅವ್ರಿಗೆ ನಾವು ತಿಳಿಸ್ಬೇಕಾಗುತ್ತದೆ. ಸ್ಕೋರರ್ ಸೀಟ್ ಹಾಗೂ ಸಂಕೇತದೊಂದಿಗೆ ನಿರ್ಣಾಯಕರಿಗೆ ತಿಳಿಸುತ್ತಾರೆ. ನಿರ್ಣಾಯಕರು ಬದಲಿ ಆಟಗಾರರು ಕೆಳಗಿನ ಸನ್ನಿವೇಶಗಳಲ್ಲಿ ಅವರನ್ನು ನಾವು ಬದಲಿಸಬಹುದು ಅನ್ನೋದು ಇಲ್ಲಿ ಮಾಹಿತಿ ಇದೆ. ಇನ್ನ ಯಾವುದೇ ಆಟಗಾರರು ನಿಯಮ ಉಲ್ಲಂಘನೆ ಮಾಡಿದಾಗ ಮತ್ತೆ ಅಂದ್ರೆ ಯಾವಾಗ ಬದಲಿಸಬೇಕು ಅಂತಂದ್ರೆ, ಯಾರಾದರೂ ನಿಯಮ ಉಲ್ಲಂಘನೆ ಮಾಡಿದಾಗ ಅವಾಗ ಅವರನ್ನು ಬದಲಿಸಬಹುದು. ಯಾವುದೇ ಆಟಗಾರರು ಗಾಯಗೊಂಡಾಗ ಅಥವಾ ಯಾವುದೇ ರೀತಿಯ ಅನಿವಾರ್ಯ ಕಾರಣಗಳಿಂದ ನಿರ್ಣಾಯಕರು ತಾತ್ಕಾಲಿಕವಾಗಿ ತಡೆ ನೀಡಿದಾಗ ಅವಾಗ ಬದಲಿಸಬಹುದು. ಯಾವುದೇ ತಂಡಗಳು ಟೈಮ್ ಔಟ್ ಪಡೆದ ಸಂದರ್ಭದಲ್ಲಿ ಮಾತ್ರ ಅದನ್ನು ಬದಲಿಸಲು ಅವಕಾಶ ಇರುತ್ತದೆ ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ. ಮಾಡಿ ತೋರಿಸ್ತಾ ಇದ್ದೀನಿ, ಅದು ಇದು ಆಗ್ತಾ ಇಲ್ಲ ಅಷ್ಟೇ. ಯಾವುದೇ ಆಟಗಾರರು ಎಷ್ಟು ಸಲ ಬೇಕಾದರೂ ಬದಲಾವಣೆಗೊಳಿಸಬಹುದು, ಆದರೆ ಬದಲಿ ಆಟಗಾರರನ್ನು ನಿರ್ಣಾಯಕರು ಅನುಮತಿ ಪಡೆಯುವವರೆಗೂ ಆಟ ಅಂಕಣದಿಂದ ಹೊರಗೆ ಇರಬೇಕು. ಅಂದ್ರೆ ನಾವು ಯಾವಾಗ ಬದಲಿ ಎಷ್ಟಾದ್ರೂ ಮಾಡ್ಬೋದು, ಬಟ್ ಇದರ ನಿರ್ಣಾಯಕರು ಏನ್ ಹೇಳ್ತಾರೆ ಅವಾಗಿನವರೆಗೆ ಅವನು ಒಳಗಡೆ ಬರುವಂತಿಲ್ಲ. ಬದಲಿಸುವ ಸಂದರ್ಭದಲ್ಲಿ ಅವನ ಕಾರ್ಯವು 30 ಸೆಕೆಂಡ್ಗಳ ಒಳಗೆ ಆಗ್ಬೇಕು. ಒಂದು ವೇಳೆ 30 ಸೆಕೆಂಡ್ಗಿಂತ ಹೆಚ್ಚು ಆದಲ್ಲಿ ಆ ತಂಡದವರಿಗೆ ಚಾರ್ಜರ್ ಟೈಮ್ ಔಟ್ ಎಂಬುದಾಗಿ ಒಂದು ಫೋಲ್ ಅನ್ನು ಕೂಡ ಕನ್ಸಿಡರ್ ಮಾಡಿ ನಿರ್ಣಾಯಕರು ಕೊಡಬೇಕಾಗತ್ತ. ಏನಾದ್ರು ಒಂದು ನಾವು ಇಂಟಿಮೇಷನ್ ಮಾಡಿದ್ಮೇಲೆ 30 ಸೆಕೆಂಡ್ ಒಳಗೆ ಅವರಿಗೆ ನಾವು ನಿರ್ಣಯವನ್ನು ಕೊಡಬೇಕಾಗುತ್ತೆ ಆತ್ಮೀಯ ಸ್ಪರ್ಧಾರ್ಥಿಗಳು. ಇನ್ನು ನೆಕ್ಸ್ಟ್ ಹೋಗೋಣಂತೆ.
ಪಂದ್ಯದ ಪ್ರಾರಂಭವನ್ನು ನಾವು ಹೇಗೆ ಮಾಡ್ಬೇಕು ಅನ್ನೋದನ್ನ ನಾವು ಇಲ್ಲಿ ನೋಡಬೇಕಾಗತ್ತೆ. ನಾಣ್ಯ ಚಿಮ್ಮುವಿಕೆಯಲ್ಲಿ ಗೆದ್ದ ತಂಡ ಯಾವ ಬದಿಗೆ ಬಾಸ್ಕೆಟ್ ಮಾಡಬೇಕೆಂಬುದನ್ನು ಆರಿಸಿಕೊಳ್ಳುತ್ತದೆ. ಆತ್ಮೀಯ ಸ್ಪರ್ಧಾರ್ಥಿಗಳು ನೋಡಿ, ಇಲ್ಲಿ ನಾಣ್ಯ ಚಿಮ್ಮುವಿಕೆಯಲ್ಲಿ ಗೆದ್ದ ತಂಡ ಯಾವ ಬದಿಗೆ ಬಾಸ್ಕೆಟ್ ಮಾಡಬೇಕು, ಅಥವಾ ನಾವು ಏನು ಇಲ್ಲಿಲ್ಲ ನಾವೇ ಫಸ್ಟ್ ಬಾಸ್ಕೆಟ್ ಅನ್ನ ಥ್ರೋ ಅಪ್ ಮಾಡೋ ಮುಖಾಂತರ ಆರಿಸ್ಬೇಕಂತ ಅನ್ಕಿಸಿದ್ರೆ ಇಲ್ಲ ಅಂಕಣವನ್ನ ಚಾಯ್ಸ್ ಮಾಡ್ಕೋಬಹುದು. ನಾಣ್ಯ ಚಿಮ್ಮುವಿಕೆಯಲ್ಲಿ ಗೆದ್ದ ತಂಡವು ಯಾವ ಬದಿಗೆ ಬಾಸ್ಕೆಟ್ ಮಾಡ್ಬೇಕೆಂಬುದನ್ನ ಆರಿಸ್ಕೊಳ್ತಾರೆ. ನಮಗೆ ರೈಟ್ ಸೈಡ್ ಬೇಕು, ಲೆಫ್ಟ್ ಸೈಡ್ ಬೇಕು ಅನ್ನೋದನ್ನ ಆಯ್ಕೆ ಮಾಡುವ ಒಂದು ಅವಕಾಶ ಇರ್ತದೆ ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ. ಪಂದ್ಯವು ನೋಡಿ ಇಲ್ಲಿ ವಿಶೇಷವಾಗಿರುವಂತದ್ದು ಸ್ಪರ್ಧಾರ್ಥಿಗಳೇ, ಪಂದ್ಯವು ಜಂಪ್ ಬಾಲ್ ಮೂಲಕ ಪ್ರಾರಂಭವಾಗುತ್ತದೆ. ಅಲ್ಲೆಲ್ಲ ನಾವು ಸರ್ವಿಸ್ ಇದಿರ್ತಕ್ಕ ಥ್ರೋಬಾಲು, ವಾಲಿಬಾಲು ಅದರ ಬಗ್ಗೆ ನೋಡ್ಕೊಂಡಿದ್ದೇವೆ. ಕಬಡ್ಡಿ ಬಗ್ಗೆ ಹೇಗಿದೆ ಅಂತ ರೈಡ್ ಪ್ರಕಾರ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಮಾತ್ರ ಬಾಸ್ಕೆಟ್ ಬಾಲ್ ಜಂಪ್ ಬಾಲ್ ಮೂಲಕ ಪ್ರಾರಂಭವಾಗುತ್ತದೆ. ಆದರೆ ಪ್ರಾರಂಭದಲ್ಲಿ ನಿರ್ಣಾಯಕನು ವೃತ್ತದಲ್ಲಿ ಎರಡು ತಂಡದ ಒಬ್ಬೊಬ್ಬ ಆಟಗಾರನು ಎದುರು ಬದುರು ನಿಲ್ಲಿಸಿ ಚೆಂಡನ್ನು ಲಂಬವಾಗಿ ಮೇಲಕ್ಕೆ ಎಸೆದುವ ಮೂಲಕ ಆಟ ಪ್ರಾರಂಭಿಸುತ್ತಾನೆ. ಇದನ್ನು ಜಂಪ್ ಬಾಲ್ ಎಂಬುದಾಗಿ ಕರೆಯುತ್ತಾರೆ. ಆತ್ಮೀಯ ಸ್ಪರ್ಧಾರ್ಥಿಗಳು, ಯಾಕಂದ್ರೆ ಈಗ ನಾವೇ ರೆಫ್ರಿ ಏನ್ ಮಾಡ್ತೀವಿ, ಜಂಪ್ ಅನ್ ಕೈಯಾಗಿ ಬಾಲ್ ಅನ್ನು ಹಿಡಿದಿರ್ತೀವಿ, ಒಬ್ರು ಈ ಕಡೆ ರೈಟ್ ಸೈಡ್, ಈ ಕಡೆ ಲೆಫ್ಟ್ ಸೈಡ್ ಇದರ ಬದಲಾಗಿ ನಿಂತಿರ್ತಾರೆ. ಆ ಸಂದರ್ಭದಲ್ಲಿ ಏನ್ ಮಾಡ್ತೀವಿ, ಬಾಲ್ ಅನ್ನ ನಾವು ಜಂಪ್ ಮಾಡ್ಬಿಡ್ತೀವಿ. ಜಂಪ್ ಮಾಡಿದಾಗ ಅವರು ಯಾರು ಇದರಿಂದ ತೆಗೆದುಕೊಳ್ತಾರ ಬಾಲ್ ಅನ್ನ, ಅವ್ರನ್ನು ನೆಕ್ಸ್ಟ್ ಕಂಟಿನ್ಯೂ ಆಗಿ ಮುಂದುವರಿಸ್ತಾರೆ. ಆತ್ಮೀಯ ಸ್ಪರ್ಧಾರ್ಥಿಗಳು, ನಿರ್ಣಾಯಕನು ಚೆಂಡನ್ನು ಲಂಬವಾಗಿ ಮೇಲೆ ಎಸೆಯುವುದರ ಮೊದಲೇ ವೃತ್ತದೊಳಗಿನ ಆಟಗಾರರು ಭೂಮಿಯ ಸಂಪರ್ಕವನ್ನು ಬಿಟ್ಟರೆ ಅಥವಾ ಬೇರೆ ಆಟಗಾರರು ವೃತ್ತದ ಒಳಗೆ ಪ್ರವೇಶಿಸಿದರೆ ತಪ್ಪು ಮಾಡಿದ ತಂಡದ ಆಟಗಾರನಿಗೆ ಸೈಡ್ ಥ್ರೋ ಮಾಡಲು ಚೆಂಡನ್ನು ನೀಡಲಾಗುವುದು. ಎರಡು ತಂಡದ ಆಟಗಾರರು ಏಕಕಾಲದಲ್ಲಿ ನಿಯಮ ಉಲ್ಲಂಘನೆ ಮಾಡಿದಾಗ ಜಂಪಲ್ ಮೂಲಕ ಪುನಃ ಆಟ ಪ್ರಾರಂಭಿಸುವುದು. ಈಗ ನಾವು ಸೆಂಟರ್ದಲ್ಲಿ ನಿಂತು ಏನು 360 ಡಿಗ್ರಿ ಏನಿರ್ತದಲ್ಲ, ಆ ಸೆಂಟರ್ದಲ್ಲಿ ನಿಂತು ಮಾಡ್ತಿರ್ತೀವಿ. ಅವರಿಬ್ರು ಆ ಒಂದು ಜಂಪಲ್ ಮಾಡುವಾಗ ಇಬ್ರು ಆ ಸರ್ಕಲ್ ಅನ್ನು ಎಂಟ್ರಿ ಮಾಡಬಾರ್ದು. ಎಂಟ್ರಿ ಮಾಡಿದ್ರೆ ಅಂದ್ರೆ ಅವರಲ್ಲಿ ಒಂದು ಫಾಲ್, ಯಾರಾದ್ರೂ ಒಬ್ರು ತಂಡದವರು ಎಂಟ್ರಿ ಮಾಡಿದಾರೆ ಅಂದ್ರೆ ಫಾಲ್ ಅದು ಕನ್ಸಿಡರ್ ಆಗುತ್ತೆ. ಇಲ್ಲಾಂದ್ರೆ ಇಬ್ರು ತಂಡದವರು ಎಟ್ ಎ ಟೈಮ್ ಏನಾದ್ರೂ ಎಂಟ್ರಿ ಮಾಡೋದಂತಂದ್ರೆ ಏನಾಗುತ್ತೆ ಅಂತಂದ್ರೆ ಅವರಿಗೆ ಮತ್ತೆ ನಾವು ಮರಳಿ ಜಂಪಾಲ್ ಅನ್ನ ಮಾಡಿಸ್ಬೇಕಾಗುತ್ತದೆ. ಆತ್ಮೀಯ ಸ್ಪರ್ಧಾರ್ಥಿ, ಸ್ಲೈಡಿಗೆ ಹೋಗೋಣಂತೆ. ಬಾಸ್ಕೆಟ್ ಆದ ನಂತರ ಚೆಂಡನ್ನು ಪುನಃ ಆಟದಲ್ಲಿ ತರುವುದು ಹೇಗೆ? ಬಾಸ್ಕೆಟ್ ಬಾಲ್ ಆಗುತ್ತೆ. ಒಬ್ಬರು ಒಂದು ತಂಡದವರು ಬಾಸ್ಕೆಟ್ ಹಾಕಿರ್ತಾರೆ. ಬಾಸ್ಕೆಟ್ ಆದ ನಂತರ ಚೆಂಡನ್ನು ಪುನಃ ಆಟದಲ್ಲಿ ತರುವುದು ಅಂತ ಇದೆ ಪ್ರಶ್ನೆಗೆ. ನೋಡಿ ಆತ್ಮೀಯ ಸ್ಪರ್ಧಾರ್ಥಿಗಳೇ, ಬಾಸ್ಕೆಟ್ ಆದ ನಂತರ ಬಾಸ್ಕೆಟ್ ಗಳಿಸಿದ ಎದುರಾಳಿ ತಂಡದ ಯಾವುದೇ ಆಟಗಾರ ಚೆಂಡನ್ನು ಅಂತಿಮ ಗೆರೆಯಿಂದ ಯಾವುದೇ ಸ್ಥಳದಿಂದ 5 ಸೆಕೆಂಡ್ ಒಳಗೆ ಅಂಕಣಕ್ಕೆ ಚೆಂಡನ್ನು ಗಳಿಸಬೇಕು ಅಂತಿದೆ. ನೋಡಿ, ಬಾಸ್ಕೆಟ್ ಆದ ನಂತರ ಬಾಸ್ಕೆಟ್ ಗಳಿಸಿದ ಎದುರಾಳಿ ತಂಡದ ಯಾವುದೇ ಆಟಗಾರ ಚೆಂಡನ್ನು ಅಂತಿಮ ಗೆರೆ ಎಂಡ್ ಲೈನ್ ಇರ್ತದಲ್ಲ ಅದರಿಂದ ಯಾವುದೇ ಸ್ಥಳದಿಂದ 5 ಸೆಕೆಂಡ್ ಒಳಗೆ, ನಾವೇನು ಬಾಸ್ಕೆಟ್ ಆದ ತಕ್ಷಣ 5 ಸೆಕೆಂಡ್ ಒಳಗೆ, ಯಾಕಂದ್ರೆ ಅತ್ಯಂತ ವೇಗವಾಗಿರುವಂತ ಗೇಮ್ ಯಾವ್ದಂದ್ರೆ ಬಾಸ್ಕೆಟ್ ಬಾಲ್ ಅನ್ನೋದು ನಾವು ನೆನ್ಪಿಟ್ಕೋಬೇಕು. ನಾಳೆ ಕ್ವಶನ್ ಒಳಗೆ GK ಒಳಗ ಅಂತ ಟೈಪ್ ಇದು ಮಾಡಿ ಕೇಳ್ಬೋದು. ಅತಿ ವೇಗದಿಂದ ಆಡುವ ಆಟ ಯಾವ್ದು ಅನ್ನೋದು ಕೇಳಿದ ಕಾರಣ ನಾವು ಬಾಸ್ಕೆಟ್ ಬಾಲ್ ಅಂತಂದು ಕನ್ಸಿಡರ್ ಆಗಿ ಹೇಳ್ಬೇಕಾಗುತ್ತೆ. ನೋಡಿ, ಕೆಳಗಿಂದ ಎರಡನೇ ಒಂದು ಪಾಯಿಂಟ್ ಬಂದಾಕರೆ, ಅಂಕಣದಿಂದ ಹೊರಹೋದ ಚೆಂಡನ್ನು ಪುನಃ ಆಟದಲ್ಲಿ ತರುವುದು. ಹೊರಗೆ ಹೋಗಿತ್ತಂದ್ರೆ ಮತ್ತೆ ಹೇಗೆ ಆಟದಲ್ಲಿ ತಗೊಂಡ್ಬರ್ಬೇಕಂತಂದ್ರೆ, ಚೆಂಡು ಅಂಕಣದಿಂದ ಹೊರ ಹೋಗಲು ಕಾರಣವಾದ ತಂಡದ ಎದುರಾಳಿ ಆಟಗಾರನಿಗೆ ಕೊಟ್ಟು ಚೆಂಡನ್ನು ಹೊರಹೋದ ಸ್ಥಳದಿಂದ ಬದಿಗೆರೆ ಅಥವಾ ಅಂತಿಮ ಗೆರೆ ಹಿಂದಿನಿಂದ ಕಳಿಸಲು ಸೂಚಿಸಬೇಕು. ನಮ್ಗೇನು ಚೆಂಡ ಹೋಗಿರ್ತದಲ್ಲ, ಅವ್ರು ಯಾರು ಕಾರಣಕರ್ತರಾಗಿರ್ತಾರಲ್ಲ ಅವ್ರನ್ನ ಏನ್ ಮಾಡ್ಬೇಕ, ಬದಿಗರದಿಂದ ಅಥವಾ ಅಂತಿಮ ಗೆರೆದಿಂದ ತೆಗೆದುಕೊಂಡು ಬರಕ್ ಮತ್ತೆ ಒಳಗಡೆ ತೆಗೆದುಕೊಂಡು ಬರ್ಲಕ್ಕ ಸೂಚನೆಯನ್ನು ನಿರ್ಣಾಯಕರು, ಅಂಪೈರ್ ಏನಿರ್ತಾರಲ್ಲೇ ರೆಫ್ರೀಸ್ ಕೊಡ್ತಿರ್ತಾರೆ. ಇನ್ನ ಡ್ರಿಬಲ್ ಈಸ್ ಮೇನ್ ಇಂಪಾರ್ಟೆಂಟ್ ಸ್ಕಿಲ್ ಅಂತ ಹೇಳ್ಬೋದು. ನಾವು ಬಾಸ್ಕೆಟ್ ಬಾಲ್ದಲ್ಲಿ ಚೆಸ್ಟ್ ಪಾಸ್ ಬರ್ತದೆ, ಓವರ್ ಹೆಡ್ ಪಾಸ್ ಬರ್ತದೆ, ಮೌಸ್ ಪಾಸ್ ಬರ್ತದೆ. ಅದರ ಒಳಗೆ ಡ್ರಿಬಲ್ ಬಗ್ಗೆ ನಮ್ಗೆ ಗೊತ್ತಿತ್ತು, ಸ್ಪೀಡ್ ಆಗಿ ಮಾಡೋದು ಗೊತ್ತಿತ್ತು ಅಂದ್ರೆ ಉಳಿಕೆದ ಆಟದ ಬಗ್ಗೆ ನಾವು ಸ್ವಲ್ಪ ನಾವು ತಿಳಿದುಕೊಂಡಂತೆ ಆತ್ಮೀಯ ಸ್ಪರ್ಧಾರ್ಥಿಗಳೇ. ಯಾಕಂದ್ರೆ ನಾವು ಬರೀ CPED BPED ಬಗ್ಗೆ ಏನ್ ಮಾಡ್ತೀವಿ ಅಂದ್ರೆ ಬಾಸ್ಕೆಟ್ ಬಾಲ್ ಸ್ವಲ್ಪನೇ ಮಾತ್ರ ಹೇಳ್ತಾರೆ. ನಮ್ಗೆ ಇತಿಹಾಸ ಯಾರು ಕಂಡು ಹಿಡಿದ್ರು ಏನಾಯ್ತು ಅಷ್ಟೇ ಹೇಳ್ತಾರೆ. ಆದ್ರೆ ನಾವು MPED ಅಲ್ಲಿ ಬಂದಾಗ ಮಾತ್ರ
ಅಂದ್ರೆ 6 ತಿಂಗಳವರೆಗೆ ನಾವು ಸ್ಪೆಷಲೈಸೇಷನ್ ಅಂತಂದ್ರೆ ಬರೀ ಬಾಸ್ಕೆಟ್ ಬಾಲ್ ಬಗ್ಗೆ ಎಷ್ಟು ಒಂದು ಟ್ರೈನಿಂಗ್ ಅನ್ನು ಕೊಡ್ತಾರೆ, ಅದ್ರ ಬಗ್ಗೆ ನಿಮ್ಗೆ ಎಂಪ್ಲಾಯ್ ಮಾಡೋರಿಗೆಲ್ಲ ಗೊತ್ತಿರ್ತದೆ, ಅದ್ರ ಬಗ್ಗೆ ಓದಿರ್ತೀರ. ಇದ್ರ ಡ್ರಿಬ್ಲಿಂಗ್ ಅಂತಂದ್ರೆ ಏನಂತಂದ್ರೆ ಒಬ್ಬ ಆಟಗಾರ ಚೆಂಡನ್ನು ಕೈಯಲ್ಲಿ ತೆಗೆದುಕೊಂಡು ಅದನ್ನು ಪುಟಿಸುತ್ತಾ ಮುಂದೆ ಸಾಗುವುದಕ್ಕೆ ಅಥವಾ ಉಳಿಸಿಕೊಂಡು ಹೋಗುವುದಕ್ಕೆ ಡ್ರಿಬ್ಲಿಂಗ್ ಎನ್ನುತ್ತಾರೆ. ಒಬ್ಬ ಆಟಗಾರನು ಒಮ್ಮೆ ಡ್ರಿಬಲ್ ಮಾಡಿದರೆ ಕೈಗಳಿಂದ ಚೆಂಡನ್ನು ಹಿಡಿದರೆ ಅದನ್ನು 3 ಸೆಕೆಂಡ್ ಒಳಗೆ ಇನ್ನೊಬ್ಬರಿಗೆ ಕೊಡಲೇಬೇಕು. ಇಲ್ಲಿ 3 ಮಿನಿಟ್ಸ್ ಅಲ್ಲ, 3 ಸೆಕೆಂಡ್ ಒಳಗೆ. ನನ್ನ ಹತ್ರ ಬಾಲ್ ಬಂದಿದೆ ಅಂತಂದ್ರೆ ಒಂದ್ ವೇಳೆ ಕೈಯಾಗಿ ಹಿಡಿದೆ, ಡ್ರಿಬಲ್ ಮಾಡ್ತಾ ಇದೆ, ಮಾಡಿದ ನಾ ಕೈಯಾಗಿ ಹಿಡಿದೆ ಅಂತಂದ್ರೆ ಅದು 3 ಸೆಕೆಂಡ್ ಒಳಗೆ ಬೇರೆದವರಿಗೆ ಡ್ರಿಬಲ್ ಅನ್ನು ಪಾಸ್ ಮಾಡ್ಲೇಬಹುದು. ಅಲ್ಲ ಚೆಸ್ ಪಾಸ್ ಮಾಡ್ತೀನೋ, ಓವರ್ ಹೆಡ್ ಪಾಸ್ ಮಾಡ್ತೀನೋ ಅಥವಾ ಬೌನ್ಸ್ ಮಾಡ್ತೀನೋ ಗೊತ್ತಿಲ್ಲ, ಅದು ಒಂದು 3 ಸೆಕೆಂಡ್ ಒಳಗೆ ಆಗ್ಬೇಕನ್ನೋದು ಇಲ್ಲಿದ ಒಂದು ರೂಲ್ಸು. ಇನ್ನೊಬ್ಬರಿಗೆ ಕೊಡಲೇಬೇಕು ಅಥವಾ ಬಾಸ್ಕೆಟ್ ಗಳಿಸಲು ಪ್ರಯತ್ನಿಸಬೇಕು. ನಾವು ಬೇರೆದ್ರು ಕೊಡಲ್ಲ ಅಂತಂದ್ರೆ ನಾನು ಇತ್ತಲ್ಲೇ ಆನ್ ದಿ ಸ್ಪಾಟ್ 3 ಪಾಯಿಂಟ್ಸ್ 2 ಪಾಯಿಂಟ್ಸ್ 2 ಪಾಯಿಂಟ್ಸ್ ಅಲ್ಲಿಂದ ಕೂಡ ನಾವು ಬಾಸ್ಕೆಟ್ ಅನ್ನು ಹಾಕಲಿಕ್ಕೆ ಪ್ರಯತ್ನವನ್ನು ಮಾಡ್ಬೇಕಾಗ್ತದೆ, ಆತ್ಮಿಸ್ಕೊಂತೀವಿ. ಆದರೆ ಆತನೇ 2ನೇ ಬಾರಿಗೆ ಡ್ರಿಬಲ್ ಮಾಡುವಂತಿಲ್ಲ. ನಾವು ಸಲ ಡ್ರಿಬಲ್ ಮಾಡಿ ಕೈ ಹಿಡಿದಿದ್ದೀನಿ, ಡ್ರಿಬಲ್ ಮಾಡ್ತಾ ಇದ್ದೀನಿ, ಕಂಟಿನ್ಯೂ ಆಗಿ ಕೈ ಹಿಡಿದೀನಿ, ಅವಾಗ ನಾ ಬಾಸ್ಕೆಟ್ ಮಾಡ್ಬೇಕು ಅಂದಿಲ್ಲ ಅಂದ್ರೆ ಬೇರೆಯವರು ಪಾಸ್ ಮಾಡ್ಬೇಕು. ಮತ್ತೆ ಬೇಡ ನಾನೇ ಡ್ರಿಬಲ್ ಮಾಡ್ತೀನಿ ಅಂತಂದ್ರೆ ಅಲ್ಲಿ ಒಂದು ನೇಮ ಇಲ್ಲ ಅನ್ನೋದನ್ನು ತಿಳಿದುಕೊಳ್ಬೇಕಾಗ್ತ ಆತ್ಮಸ್ಪರ್ಧ ಅಂತೀವಿ. ಚಲಿಸುತ್ತಿರುವ ಆಟಗಾರ ಕೈಗೆ ಚೆಂಡು ಬಂದರೆ ಅಥವಾ ಆಟಗಾರನ ಚೆಂಡು ಡ್ರಿಬ್ಲಿಂಗ್ ನಿಲ್ಲಿಸಿ ನಂತರ ಚೆಂಡನ್ನು ಮತ್ತೊಬ್ಬರ ಆಟಗಾರನಿಗೆ ಕೊಡುವುದಾದರೆ 2 ಹೆಜ್ಜೆಗಳಿಗಿಂತ ಹೆಚ್ಚು ಹೆಜ್ಜೆಗಳನ್ನು ಹಾಕುವಂತಿಲ್ಲ. ಒಂದ್ ವೇಳೆ ನಾ ಕೈಗೆ ಬಂತು ಅಂದ್ರೆ ನಾವು ಪಿವೋಟ್ ಮಾಡ್ಬೋದು, ಪಿವೋಟ್ ಮಾಡಕ್ ನಿತ್ತಲ್ಲಿ ಪಿವೋಟ್ ಮಾಡಕ್ತಿದೆ, ಆದ್ರೆ ಬೇರೆದ್ರು ಕೊಡ್ಬೇಕು ಮಾಡ್ಬೇಕಂತಂದ್ರೆ 2 ಹೆಜ್ಜೆಗಳಿಗಿಂತ ಜಾಸ್ತಿ ಹೆಜ್ಜೆಗಳನ್ನ ಇಟ್ಟು ಮುಂದೆ ಹೋಗುವಂತಿಲ್ಲ ಅನ್ನೋದು ಮಾತ್ರ ನಾವು ಇಲ್ಲಿ ತಿಳಿದುಕೊಳ್ಳಬೇಕಾಗ್ತದೆ ಆತ್ಮಸ್ಪರ್ಧಾರ್ಥಿ. ಇಷ್ಟು ಇದ್ರ ಬಗ್ಗೆ ತಿಳ್ಕೊಂಡಿರಂತ ನಾನು ತಿಳ್ಕೊತೀನಿ. ನಾನು ಬೇಕಿದ್ರೆ ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣಂತೆ. ಡ್ರಿಬ್ಲಿಂಗ್ ಬಗ್ಗೆನೇ ಇದೆ ಇಲ್ಲಿ. ಚಲಿಸುತ್ತಿದ್ದ ಆಟಗಾರ ನಿಂತಾಗ ಅಥವಾ ಚೆಂಡು ಪಡೆದ ಆಟಗಾರನು ನೆಲದ ಮೇಲೆ ಒಂದು ಪಾದವನ್ನು ಭದ್ರವಾಗಿರಿಸಿ ಮತ್ತೊಂದು ಪಾದದಿಂದ ಯಾವುದೇ ದಿಕ್ಕಿನ ಕಡೆಗೆ ಹೆಜ್ಜೆ ತೆಗೆದುಕೊಳ್ಳುವ ಅವಕಾಶ ಇರುತ್ತದೆ. ಅದು ಹೇಳಿದೆ ನಾನು ನಿಂತಲ್ಲೇ ಪಿವೋಟ್ ಅನ್ನು ಮಾಡ್ಬೋದು. 180 ಡಿಗ್ರಿ ಏನಾರ 160 ಡಿಗ್ರಿ ಕೂಡ ನಾನು ಪಿವೋಟ್ ಅನ್ನು ಮಾಡಿಸಿದ್ರೆ ಬಾಲನ್ನು ಎಸಿಬಹುದು. ಅದಕ್ಕೆ ಪಿವೋಟ್ ಅವಕಾಶ ಇರುತ್ತದೆ. ಇಲ್ಲಿಯೂ 3 ಸೆಕೆಂಡ್ಗಳ ಒಳಗೆ ಮತ್ತೊಬ್ಬರ ಆಟಗಾರನಿಗೆ ಚೆಂಡನ್ನು ಕೊಡುವುದಾಗಲಿ ಅಥವಾ ಬಾಸ್ಕೆಟ್ ಹಾಕಲು ಪ್ರಯತ್ನಿಸುವುದಾಗಲಿ ಮಾಡ್ಲೇಬೇಕು. ನಾವು ಏನೇ ಮಾಡಿ ಪಿವೋಟ್ ಮಾಡ್ಲಿ, ಹೆಜ್ಜೆ ಮುಂದಿಡ್ರಿ, ಏನೇ ಮಾಡ್ಲಿ, ಒಂದ್ಸಲ ನಮ್ ಕೈಯಾಗ ಬಾಲ್ ಬತ್ತು ಅಂತಂದ್ರೆ ನಾವು ಬೇರೆದವ್ರಿಗೆ ಪಾಸ್ ಮಾಡ್ಬೇಕು, ಇಲ್ಲ ಬಾಸ್ಕೆಟ್ ಮಾಡ್ಬೇಕು ಅನ್ನೋದು ಪ್ರತಿಯೊಬ್ರು ನೆನಪನ್ನು ಇಟ್ಕೋಬೇಕು ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ. ಇನ್ನ 3 ಸೆಕೆಂಡ್ಗಳು ಇಲ್ಲಿ, ಯಾಕಂದ್ರೆ ಸೆಕೆಂಡ್ಗಳು ಬಹಳ ಇಂಪಾರ್ಟೆಂಟ್ ಅದಾವ ಅಂತ ಹೇಳಿದ್ದೆ ನಾನು. ಇಲ್ಲಿ 3 ಸೆಕೆಂಡ್ಗಳ ಒಂದು ರೂಲ್ಸ್ ಏನಿದೆ ಅಂತ ನೋಡಿ. ಇಲ್ಲಿ 3 ಸೆಕೆಂಡ್ಗಳ ಚೆಂಡು ಆಟಗಾರನ ಆ ದಿನದಲ್ಲಿದ್ದಾಗ ಅದೇ ತಂಡದ ಯಾವುದೇ ಆಟಗಾರರು 3 ಸೆಕೆಂಡ್ಗಿಂತ ಹೆಚ್ಚು ಸಮಯ ಎದುರಾಳಿ ತಂಡದ ನಿರ್ಬಂಧಿತ ಕ್ಷೇತ್ರದಲ್ಲಿ ನಿಲ್ಲು ಹಾಗಿಲ್ಲ. ನಾವು ಏನು ರಿಸ್ಟ್ರಿಕ್ಟೆಡ್ ಏರಿಯಾ ನಿನ್ನಾಗಿ ನೋಡಿ ಬಂದಿದ್ದೇವೆ, ಬ್ಲೂ ಫ್ರಂಟ್ ನೋಡಿದ್ದೇವೆ, ಒಂದು ಇದನ್ನು ಕೂಡ ಆರ್ಟಿಫಿಷಿಯಲ್ ಒಂದು ಕೋರ್ಟ್ ಕೂಡ ಅಲ್ಲಿ ನೋಡಿದೇವೆ ನಾವು. ಅಲ್ಲಿ ಏನು ರಿಸ್ಟ್ರಿಕ್ಟೆಡ್ ಏರಿಯಾದಾಗತ್ತದಲ್ಲ ಆ ಚೆಂಡನ್ನು ಹಿಡ್ಕೊಂಡು 3 ಸೆಕೆಂಡ್ಗಿಂತ ಜಾಸ್ತಿ ನಿಲ್ಲುವುದಿಲ್ಲ. ಅವ್ ಯಾವ್ದು ನಿಂತಿರ್ತಾನೋ ಅವರಿಗೆ ವೈಯಕ್ತಿಕ ಫೋಲ್ ಅಂತ ಕನ್ಸಿಡರ್ ಆಗುತ್ತೆ ಆತ್ಮೀಯ ಸ್ಪರ್ಧಾರ್ಥಿಗಳು. ಇನ್ನ 8 ಸೆಕೆಂಡ್ಗಳ ನಿಯಮ. ಈಗ 3 ಸೆಕೆಂಡ್ ಹಿಡ್ಕೊಂಡು ರೆಸ್ಟ್ರಿಕ್ಟೆಡ್ ಏರಿಯಾದಾಗ ನಿಲ್ಬಾರ್ದು ಅಂತ ಅನ್ನೋದು ಒಂದು ನಿಯಮ. ಇನ್ನು 8 ಸೆಕೆಂಡ್ಗಳ ನಿಯಮ ಏನಿದೆ ಅನ್ನೋದನ್ನ ನಾವು ಈಗ ತಿಳ್ಕೊಬೇಕು. ಯಾಕಂದ್ರೆ ನಾಳೆ ಕೇಳ್ತಾರೆ 3 ಸೆಕೆಂಡ್ಗಳ ನಿಯಮವನ್ನು ಅದಲು ಬದಲು ಮಾಡಿ ಕೇಳ್ಬಹುದು, 8 ಸೆಕೆಂಡ್ ನಿಯಮವನ್ನು ಅದಲು ಬದಲು ಮಾಡಿ ಕೇಳ್ಬಹುದು. ಚೆಂಡು ನಮ್ಮ ಅಧೀನದಲ್ಲಿದ್ದಾಗ ಆತ್ಮೀಯ ಸ್ಪರ್ಧೆ ಏನಾದರೂ ಬಾಸ್ಕೆಟ್ ಬಾಲ್ ಚೆಂಡು ನಮ್ಮ ಅಧೀನದಲ್ಲಿದ್ದಾಗ 8 ಸೆಕೆಂಡ್ ಒಳಗೆ ಎದುರಾಳಿ ತಂಡದ ಅಂಕಣವನ್ನು ಪ್ರವೇಶಿಸಬೇಕು. ಇಲ್ಲದಿದ್ದಲ್ಲಿ ಎದುರಾಳಿ ತಂಡದವರಿಗೆ ಫ್ರೀ ಇನ್ ನೀಡಲಾಗುವುದು. 8 ಸೆಕೆಂಡ್ ಒಳಗೆ ನೋಡಿ, ನಮ್ ಕೋರ್ಟ್ ಏನಿದೆಯಲ್ಲ, ಕೋರ್ಟ್ ಒಳಗೆ 28-15 ಮೀಟರ್ ಏನಿದೆಲ್ಲ, ಅರ್ಧ ಹಾಫ್ ಕೋರ್ಟ್ ನಮ್ದಿದೆ. ಅದು ನೀವು 8 ಸೆಕೆಂಡ್ ಒಳಗೆ ಬೇರೆ ಕೋರ್ಟ್ ಒಳಗೆ ಹೋಗ್ಲೇಬೇಕು. ಡ್ರಿಬಲ್ ಮಾಡ್ಕೋತ ಹೋಗ್ತೀರಾ, ಚೆಸ್ ಮಾಡ್ತೀರಾ, ಪಿವೋಟ್ ಮಾಡ್ತೀರಾ, 8 ಸೆಕೆಂಡ್ ಹೋಗ್ಬೇಕು. ಇಲ್ಲಾಂದ್ರೆ ನಮ್ಮ ಅಪೋಸಿಟ್ ಟೀಮ್ ದವ್ರಿಗೆ ಏನ್ ಸಿಗುತ್ತೆ, ಥ್ರೋ ಇನ್ ಒಂದು ಅವಕಾಶ ಸಿಗುತ್ತೆ. ಇನ್ನ 24 ಸೆಕೆಂಡ್ಗಳ ನಿಯಮ. 3 ಸೆಕೆಂಡ್ಗಳ ನಿಯಮ ಆಯಿತು, 8 ಸೆಕೆಂಡ್ಗಳ ನಿಯಮ ಆಯಿತು. ರಿಸ್ಟ್ರಿಕ್ಟೆಡ್ ಏರಿಯಾದ ನಿಂದಿರಬಾರ್ದು ಅನ್ನೋದು 3 ಸೆಕೆಂಡ್ಗಳ ನಿಯಮ. 8 ಸೆಕೆಂಡ್ಗಳ ನಿಯಮ ಅಂತಂದ್ರೆ ಹಾಫ್ ಕೋರ್ಟ್, 8 ಸೆಕೆಂಡ್ ಒಳಗೆ ಹಾಫ್ ಕೋರ್ಟ್ ಅನ್ನ ನಾವು ಬಿಟ್ಟು ನಮ್ಮ ಎದುರಾಳಿ ಕೋರ್ಟ್ ಅನ್ನ ಪ್ರವೇಶಿಸಬೇಕು. ಇನ್ನು 24 ಸೆಕೆಂಡ್ ನಿಯಮ ಏನಿದೆ ನೋಡಿ ಆತ್ಮೀಯ ಸ್ಪರ್ಧಾರ್ಥಿಗಳೇ,
ಚೆಂಡು ನಮ್ಮ ಅಧೀನಕ್ಕೆ ಬಂದ ನಂತರ 24 ಸೆಕೆಂಡ್ಗಳ ಒಳಗಾಗಿ ಚೆಂಡನ್ನು ಬುಟ್ಟಿಯಲ್ಲಿ ಹಾಕುವ ಪ್ರಯತ್ನ ಮಾಡಬೇಕು. ಇಲ್ಲದಿದ್ದಲ್ಲಿ ಎದುರಾಳಿ ತಂಡಕ್ಕೆ ಥ್ರೋ ಇನ್ ನೀಡಲಾಗುವುದು. ಏನಾದರೂ ನಮ್ ಟೀಮ್ ಅಂದ್ರೆ 5 ಜನ ಏನು ಆಟ ಆಡ್ತಿರ್ತೀವಲ್ಲ, ನಮ್ಮ ಹತ್ರ ಬರ್ತದೆ, ಅದು 24 ಸೆಕೆಂಡ್ ಒಳಗೆ ನೀವು ಥ್ರೋ ಮಾಡ್ತಿರೋ, ಡ್ರಿಬಲ್ ಮಾಡ್ತಿರೋ, ಬೇರೆದವರು ಪಾಸ್ ಕೊಡ್ತಿರೋ, ಅದು ನೆಕ್ಸ್ಟ್ ರೆಸ್ಟ್ರಿಕ್ಟೆಡ್ ಏರಿಯಾ ಇರಬಾರ್ದು, ನೆಕ್ಸ್ಟ್ ನಮ್ ಏರಿಯಾದಿಂದ ಬೇರೆದೇ ಇರಬಹುದು. ಅದ್ರ ಜೊತೆಗೆ ನಾವು ಬರೀ ಪಾಸ್ ಮಾಡೋದು, ಚೆಸ್ಟ್ ಪಾಸ್ ಮಾಡ್ತೀನಿ, ಓವರ್ ಪಡ್ತೀವಿ. ಆದ್ರೆ 24 ಸೆಕೆಂಡ್ ಒಳಗೆ ಒಂದ್ಸಲ ಅದನ್ನು ನಾವು ಬಾಸ್ಕೆಟ್ ಅನ್ನ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ಬೇಕು. ಇಲ್ಲ ಒಟ್ಟೆ ಪ್ರಯತ್ನನೇ ಪಡ್ಲಿಲ್ಲ, ಬರೀ ಡ್ರಿಬಲ್ ಮಾಡೋದು, ನಾವು ಪಾಸ್ ಮಾಡ್ಕೋತೀನಿ ಅಂತಂದ್ರೆ ಅದು ನಮ್ಮ ಅಪೋನೆಂಟ್ ಟೀಮಿಗೆ ಥ್ರೋ ಇನ್ ಒಂದು ಸಿಗುತ್ತೆ. ಅಂಕಣಕ್ಕೆ ಚೆಂಡು ಕಳಿಸಿದರೆ ಚೆಂಡನ್ನು ತನ್ನ ಅಧೀನಕ್ಕೆ ಇಟ್ಟುಕೊಂಡಿರುವ ತಂಡದ ಎದುರಾಳಿ ತಂಡಕ್ಕೆ ಅಂಕಣಕ್ಕೆ ತನ್ನ ತಂಡದಿಂದ ಅಂಕಣಕ್ಕೆ ಚೆಂಡನ್ನು ಕಳಿಸುವ ಹಾಕಿಲ್ಲ. ಮತ್ತೆ ನಾನು ಈಗ ಈಚೆಗಡೆ ಬಂದು ಮತ್ತೆ ನನ್ನ 24 ಸೆಕೆಂಡ್ ಇದಿಲ್ಲ, ನನ್ನ ಹತ್ರನೇ ಬಂದಿದೆ. ನಾನು ಒಂದ್ಸಲ ಪ್ರವೇಶ ಮಾಡಿದ್ರೆ ನೆಟ್ ಕೋರ್ಟಿಗೆ ಪ್ರವೇಶ ಮಾಡಿದ್ದೀನಿ, ಮತ್ತೆ ಹೊಳೆ ದಿವಸ ನನ್ನ ಕೋರ್ಟಿಗೆ ಆ ಚೆಂಡನ್ನು ಕಳಿಸುವ ಆಗಿಲ್ಲ ಅನ್ನೋದು ನಾವು ಇಲ್ಲಿ ನಿಯಮವನ್ನು ಇದಕ್ಕೆ ತಿಳ್ಕೋಬೇಕು. ಈ ಸಮಯದಲ್ಲಿ ಹಾಗೇನಾದ್ರೂ ಆದ್ರೆ ಜಂಪ್ ಬಾಲ್ ಸಮಯದಲ್ಲಿ ಈ ನಿಯಮ ಅನ್ವಯಿಸಿಲ್ಲ. ಜಂಪ್ ಬಾಲ್ ಏನ್ ಮಾಡ್ತಿರ್ತಾರೋ ಆವಾಗ ಮಾತ್ರ ಈ ನಿಯಮವನ್ನು ಅನ್ವಯಿಸಿಲ್ಲ ಆತ್ಮೀಯ ಸ್ಪರ್ಧಾರ್ಥಿಗಳು. ಫ್ರೀ ಥ್ರೋ ನಾನು ಹೇಳ್ತಾ ಇದ್ದೀನಿ, ಫ್ರೀ ಥ್ರೋ, ಥ್ರೋ ಇನ್ ಇವೆಲ್ಲ ಯಾಕೆ ಏನ್ ಬೇಕು, ಯಾಕಂದ್ರೆ ಇದು ಇಂಪಾರ್ಟೆಂಟ್ ಅರ್ಥಗಳನ್ನ ತಿಳ್ಕೊಬೇಕಾಗ್ತದ. ಒಂದು ಸೈಂಟಿಫಿಕ್ ವರ್ಡ್ ಅನ್ನಂತ ತಿಳ್ಕೊಬೇಕು, ಯಾಕಂದ್ರೆ ನಮ್ಮ ದೈಹಿಕ ಶಿಕ್ಷಣದಲ್ಲಿ ಸೈಂಟಿಫಿಕ್ ವರ್ಡ್ಸ್ಗಳು ಜಾಸ್ತಿ ಇದ್ದಾವೆ. ಫ್ರೀ ಥ್ರೋ, ಫ್ರೀ ಇನ್ ಅಂದ್ರೆ ಏನು ಅನ್ನೋದನ್ನ ನಾವು ತಿಳ್ಕೊಬೇಕಾಗ್ತದ ಆತ್ಮೀಯ ಸ್ಪರ್ಧಾರ್ಥಿಗಳೇ. ಇಲ್ಲಿ ಫ್ರೀ ಥ್ರೋ ಅಂತಂದ್ರೆ ಏನಂತಂದ್ರೆ ಆಟಗಾರರು ವೈಯಕ್ತಿಕವಾಗಿ ಫೋನ್ ಮಾಡಿದಾಗ, ಇದು ಫೋನ್ ಅಂತ ಆಗಿರ್ತದೆ. ನಾನು ಯಾಕಂದ್ರೆ ಒಂದೊಂದ್ಸಲ ಟೈಪ್ ಮಾಡುವಾಗ ಸ್ವಲ್ಪ ಮಿಸ್ಟೇಕ್ ಆಗಿರ್ತದೆ, ತಪ್ಪು ಮಾಡ್ಲಾರ್ದವ್ರು ಯಾರು ಇರಂಗಿಲ್ಲ, ತಪ್ಪಾಗಿರ್ತದೆ. ಅದು ನಾನು ಕರಪ್ಷನ್ ಮಾಡಿರ್ತೀನಿ, ಎಲ್ಲೋ ಒಂದೊಂದು ಬೈ ಮಿಸ್ಟೇಕ್ ಆಗಿ ನನಗೆ ಗಮನಕ್ಕೆ ಬರ್ಲಾರ್ದಂಗೆ ಇರ್ತಿರ್ತದೆ. ಅದು ಫೋಲ್ ಮಾಡಿದಾಗ ಯಾವ ಎದುರಾಳಿ ಆಟಗಾರನ ಮೇಲೆ ಫೋಲ್ ಆಗುತ್ತದೆ, ಅದೇ ಆಟಗಾರನ ನಿರ್ಣಯದ ಆಧಾರದ ಮೇಲೆ 1 ಅಥವಾ 2 ಫ್ರೀ ಥ್ರೋಗಳನ್ನು ಪಡೆಯುವರು. ಯಾರ ಒಂದು ಎದುರಾಳಿ ತಂಡದವರು ಉದ್ದೇಶಪೂರ್ವಕವಾಗಿ ಅದು ಜಗ್ಗುವುದಾಗಿರ್ಬಹುದು, ಉದ್ದೇಶಪೂರ್ವಕ ಹೊಡೆಯುವುದಾಗದೆ, ನಮ್ದು ಏನು ಆಕ್ಟಿವಿಟಿ ಇರ್ತಾವಲ್ಲ ಅದನ್ನ ನೋಡ್ಕೊಂಡು ಏನು ಫೋಲ್ ಆಯ್ತಂದ್ರೆ ಅವಾಗ ಏನಾಗುತ್ತೆ ಅಂತಂದ್ರೆ ಫ್ರೀ ಥ್ರೋ, ನಮ್ಮ ಅಪೋನೆಂಟ್ ದರಿಗೆ ಏನಾಗುತ್ತೆ ಫ್ರೀ ಥ್ರೋ ಆಗುತ್ತೆ. ಇಂಥ ವಿಶೇಷ ಅವಕಾಶವನ್ನು ಪಡೆಯುವ ಆಟಗಾರರ ಗಾಯಗೊಂಡು ಹೊರಹುವುದಲ್ಲಿ ಮಾತ್ರ ಬದಲಿ ಆಟಗಾರರು ಇದನ್ನು ಪಡೆಯುವರು. ಫ್ರೀ ಥ್ರೋ ಪಡೆಯುವ ಆಟಗಾರರು 5 ಸೆಕೆಂಡ್ ಒಳಗೆ ಫ್ರೀ ಥ್ರೋ ಅಂಕಣದಲ್ಲಿ ಅಥವಾ ಅಂಕಣವಾಗಲಿ ಮುಟ್ಟುವಂತಿಲ್ಲ ಅಥವಾ ಯಾವ ಆಟಗಾರರು ಮಾಡುವಂತಿಲ್ಲ. ಅಂದ್ರೆ ಫ್ರೀ ಥ್ರೋ ಯಾರಿಗೆ ಕೊಟ್ಟಿರ್ತಾರಲ್ಲ ಅವನಿಗೆ ಫೋಲ್ ಆದಕ್ರೆ ಅವನಿಗೆ ಫ್ರೀ ಥ್ರೋ ಮಾಡ್ಬೇಕಾಗುತ್ತದೆ. ಆ ಫ್ರೀ ಥ್ರೋ ಮಾಡುವಾಗ ನಾವು ಫ್ರೀ ಥ್ರೋ ಮಾಡುವಾಗ 1 ಫ್ರೀ ಥ್ರೋ ಅಥವಾ 2 ಫ್ರೀ ಥ್ರೋ ಮಾಡ್ಕಾರ 1 ಫ್ರೀ ಥ್ರೋ ಮಾಡೋದಕ್ಕೆ ಯಾರು ಮುಟ್ಟುವಂಗಿಲ್ಲ, ಅಲ್ಲಿ ಯಾರು ಬರುವಂತಿಲ್ಲ. 2ನೇ ಫ್ರೀ ಥ್ರೋ ಮಾಡಿದ್ರೆ ಅವಾಗ ಕೂಡ ಬಾಸ್ಕೆಟ್ ಆಯ್ತು ಅಂದ್ರೆ ಓಕೆ, ಬಾಸ್ಕೆಟ್ ಆಗಿಲ್ಲ ಅಂದ್ರೆ ತೆಗೆದುಕೊಂಡ ಗೇಮ್ ಮುಂದೆ ಸ್ಟಾರ್ಟ್ ಆಗುತ್ತೆ. ಉಳಿದೆಲ್ಲ ಆಟಗಾರರು ನಿರ್ಬಂಧಿತ ಕ್ಷೇತ್ರದಿಂದ ಹೊರ ಅಂಕಣದಲ್ಲಿ ಇರಬೇಕು. ನಿರ್ಬಂಧಿತ ಕ್ಷೇತ್ರದಿಂದ ರೆಸ್ಟ್ರಿಕ್ಟೆಡ್ ಏರಿಯಾ ನಾವು ಅದೇನು ಇದು ಮಾಡಿ ತೋರಿಸ್ತೇವಲ್ಲ ಆ ಏರಿಯಾದಿಂದ ಹೊರ ಇರಬೇಕು. ಕೊನೆಯ ಬಾಸ್ಕೆಟ್ ಆಗದಿದ್ದರೆ ಉಳಿದ ಆಟಗಾರರು ಅದನ್ನು ತೆಗೆದುಕೊಂಡು, ಅಂದ್ರೆ 2ನೇ ಒಂದು ಇದ್ರ ನಂತರ ಬಾಸ್ಕೆಟ್ ಆಗಲಿ, 1ನೇದು ಆಯ್ತು 2ನೇದು ಆಗ್ಲಿಲ್ಲ ಅಂತಂದ್ರೆ ಆಗದಿದ್ದರೆ ಉಳಿದ ಆಟಗಾರರು ಅದನ್ನು ತೆಗೆದುಕೊಂಡು ಮುಂದುವರಿಸಬಹುದು. ಬಾಸ್ಕೆಟ್ ಆದರೆ ಎದುರಾಳಿಯ ತಂಡದವರು ಅಂತಿಮ ಗೆರೆ ಹೊರಗಿನಿಂದ ಥ್ರೋ ಇನ್ ತೆಗೆದುಕೊಳ್ಳಬಹುದು. ಯಾಕಂತಂದ್ರೆ ಇಷ್ಟು ಇದ್ರ ಬಗ್ಗೆ ಫ್ರೀ ಥ್ರೋದ ಬಗ್ಗೆ ಇರ್ತದೆ. ಫ್ರೀ ಥ್ರೋ ಯಾಕೆ ಕೊಡ್ತೇವೆ ಅಂತಂದ್ರೆ ಏನಾದ್ರು ಫಾಲ್ ಮಾಡಿದ್ರೆ ಅಂದ್ರೆ ನಮ್ಮ ಅಪೋನೆಂಟ್ ಫ್ರೀ ಥ್ರೋ ಕೊಡ್ತೇವೆ. ಆ ಫ್ರೀ ಥ್ರೋ ಮಾಡಕ್ರೆ ಯಾರು ರೆಸ್ಟ್ರಿಕ್ಟೆಡ್ ಏರಿಯಾದಾಗ ಇರಬಾರ್ದು. ಇನ್ನು ಲಾಸ್ಟ್ನೇದು 2ನೇದು ಫ್ರೀ ಥ್ರೋ ಮಾಡಕ್ರ ಬಂತಿಸಂದ್ರೆ ಅದು ನೆಕ್ಸ್ಟ್ ಗೇಮ್ ಆಗಿತ್ತಂದ್ರೆ ಬಾಸ್ಕೆಟ್ ಆಗಿತ್ತಂದ್ರೆ ಅಂಕಗಳು ಸಿಗುತ್ತದ. ಒಂದ್ ವೇಳೆ ಬಾಸ್ಕೆಟ್ ಅಲ್ಲಿಂದ ಆಟ ಮುಂದುವರಿತದೆ. ಇಷ್ಟು ತಿಳಿದುಕೊಂಡ್ರೆ ಸಾಕು ಆತ್ಮೀಯ ಸ್ಪರ್ಧಾರ್ಥಿಗಳು. ಯಾಕಂದ್ರೆ ಗೇಮ್ ಹೊಸದಾಗಿರುವಂತದ್ದು, ಇದ್ರ ಬಗ್ಗೆ ಅತ್ಯಂತ ಪಬ್ಲಿಸಿಟಿ ಅಂದ್ರೆ ಜನಮೆಚ್ಚುಗೆಯನ್ನು ಪಡೆದಂತ ಆಟ. ಯಾಕಂದ್ರೆ ನಮ್ಮ ಹಳ್ಳಿಯಲ್ಲಿ ಅಂಕಣಗಳೇ ಇರುವುದಿಲ್ಲ. ಆ ಒಂದು ಅಟ್ಲೀಸ್ಟ್ ನಾನು ವಿಚಾರ ಮಾಡಿದಾಗ ನನ್ನ ಅನುಭವಕ್ಕೆ ಬಂದಿದ್ದು, ಆ ಬಾಸ್ಕೆಟ್ ಬಾಲ್ ಮಕ್ಕಳಿಗೆ ಬಾಸ್ಕೆಟ್ ಬಾಲ್ ಕೋರ್ಟ್ ಅನ್ನೋದ್ರೆ ಗೊತ್ತಿರಂಗಿಲ್ಲ, ಅದ್ರ ಜೊತೆಗೆ ಆ ಬಾಸ್ಕೆಟ್ ಬಾಲ್ ಅವ್ನು ಹೇಗೆ ಆಡ್ತಾರೆ ಅಂತ ಗೊತ್ತಿರಂಗಿಲ್ಲ. ಪ್ರತಿಯೊಂದು ಕೂಡ ನಾವು ಹೋದ್ಮೇಲೆ ಅಟ್ಲೀಸ್ಟ್ ಅಲ್ಲಿ ಬಾಸ್ಕೆಟ್ ಬಾಲ್ ಅನ್ನೋದೇ ಇರಂಗಿಲ್ಲ. ಹೋದ್ಮೇಲೆ ಬಾಸ್ಕೆಟ್ ಬಾಲ್ ತೆಗೆದು, ಯಾಕಂದ್ರೆ ಪಠ್ಯ ಪುಸ್ತಕಕ್ಕೆ ಬಾಸ್ಕೆಟ್ ಬಾಲ್ ಕಂಪಲ್ಸರಿ ಇದೆ. ಆ ಒಂದು ಏನ್ ತಿಳಿದುಕೊಂಡು ಕಿಸಿಂದ್ರ ಸಂಪೂರ್ಣವಾದ 9th 10th ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಾವು ಬಾಸ್ಕೆಟ್ ಬಾಲ್ ಆಟಗಾರರನ್ನ ಹೇಗೆ ಆಯ್ಕೆ ಮಾಡ್ಕೋತೀವಿ,
ಮತ್ತೆ ಇದರ ಅಂಕಣದ ಮಾಹಿತಿ ಅನ್ನೋದನ್ನ ಪ್ರತಿಯೊಂದು ಕೂಡ ಹೇಳ್ಕೊಟ್ಟಿದ್ದಾರೆ. ಇನ್ನು ಹೇಗೆ ಅವರ ಗುಣಲಕ್ಷಣಗಳು ಇರ್ತಾವ ಬಾಸ್ಕೆಟ್ಬಾಲ್ ಆಟಗಾರರ ಬಗ್ಗೆ 9th ಇದೆ. ಇನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾರ್ಯಾರು ಸಾಧನೆ ಮಾಡಿದ್ದಾರೆ, ರಾಷ್ಟ್ರ ಮಟ್ಟದ ಆಟಗಾರರು, ರಾಜ್ಯ ಮಟ್ಟದ ಆಟಗಾರರು, ಅಂತಾರಾಷ್ಟ್ರೀಯ ಮಟ್ಟದ ಆಟಗಾರರ ಬಗ್ಗೆ ಮಾಹಿತಿಯನ್ನು ಕೂಡ ಈ 10th ಒಂದು ಸಿಲೆಬಸ್ ದಲ್ಲಿದೆ ನಮ್ಮ ದೈಹಿಕ ಶಿಕ್ಷಣದಲ್ಲಿ. ಆ ಒಂದು ಪ್ರತಿಯೊಂದು ನಾವು ವಿಡಿಯೋ ಪಾಠಗಳನ್ನು ಕೂಡ ಮಾಡಿದ್ದೀನಿ. 10th ಕ್ಕೆ ಸಂಬಂಧಪಟ್ಟಂತ ಒಟ್ಟು ವಿಡಿಯೋ ಪಾಠಗಳು ನನ್ನ ಒಂದು ಚಾನೆಲ್ ನಲ್ಲಿ ಇದಾವೆ. ಅದನ್ನು ಕೂಡ ತಾವು ಸದುಪಯೋಗ ಪಡಿಸಬೇಕಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂದ್ರೆ ಅದ್ರ ಮಾಹಿತಿ ಬೇಕು ನಮ್ಗೆ ಓದಕ್ಕನ್ನೋರು ಬಾಸ್ಕೆಟ್ಬಾಲ್ ಬಗ್ಗೆ ವಿಡಿಯೋ ಪಾಠಗಳನ್ನ ಮಾಡಿದ್ದೀನಿ. ಇನ್ನ ಪಂದ್ಯದಲ್ಲಿ ಅನರ್ಹತೆ ಏನಿದಾವು ಇಲ್ಲಿ ಅದ್ರ ಬಗ್ಗೆ ನಾವು ಈಗ ಡಿಸ್ಕಸ್ ಮಾಡ್ಬೇಕಂತ ಆತ್ಮೀಯ ಸ್ಪರ್ಧಾರ್ಥಿಗಳೇ. ಇಲ್ಲಿ ಒಬ್ಬ ಆಟಗಾರ ವೈಯಕ್ತಿಕವಾಗಿ 5 ಫೌಲ್ಗಳನ್ನು ಎಸಗಿದಾಗ ಅವನು ಪಂದ್ಯದಿಂದ ಅನರ್ಹಗೊಳ್ಳುವನು. ಯಾವುದೇ ಆಟಗಾರ ಗಂಡಾಂತರಕಾರಿ ತಪ್ಪನ್ನು ಎಸಗಿದಾಗ ಅವನು ಕೂಡ ಅನರ್ಹಗೊಳ್ಳುವನು. ನಾ ಏನಾದ್ರೂ ವೈಯಕ್ತಿಕವಾಗಿ ಫೌಲ್ ಮಾಡಿದಂದ್ರ ಅವನಿಗೆ ಅನರ್ಹಗೊಳಿಸ್ತಾರ. ಅದರ ಜೊತೆಗೆ ಏನಾದ್ರೂ ಉದ್ದೇಶ ಪೂರ್ವಕವಾಗಿ ಗಂಡಾಂತರ ಆಟಗಳನ್ನ ಆಡಿದ್ನಂದ್ರ ಅವಾಗ ಕೂಡ ಅನರ್ಹತೆಯನ್ನ ತಿಳಿಸಿದ್ರ ನಾವು ಅವನಿಗೆ ವಾರ್ನಿಂಗ್ ಕೊಟ್ಟು ಡಿಸ್ಮಿಸ್ ಮಾಡಬಹುದು. ಡಿಸ್ಮಿಸ್ ಮಾಡುವ ಅವಕಾಶ ಇದೆ. 2 ಮಿನಿಟ್ಸ್ 5 ಮಿನಿಟ್ಸ್ ಹೊರಗಡೆ ಬಿಡುವಂತ ಅವಕಾಶ ಇದೆ. ಇಲ್ಲಿ ಪಂದ್ಯದ ಅನರ್ಹತೆ ಅಂತ ಕರೀತಾರೆ. ಇನ್ನು ಪಂದ್ಯದ ಕಾಲಾವಧಿ, ಇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಆತ್ಮೀಯ ಸ್ಪರ್ಧಾರ್ಥಿಗಳೇ. ಇದರ ಕಡೆ ತಾವು ಗಮನ ಹರಿಸಬೇಕು. ಪಂದ್ಯದ ಕಾಲಾವಧಿಯು 10 ನಿಮಿಷದ 4 ಅವಧಿಗಳಿಂದ ಕೂಡಿರುತ್ತದೆ. ನೋಡಿ, 10 ನಿಮಿಷದ 4 ಅವಧಿಗಳಿಂದ ಕೂಡಿರುತ್ತದೆ. ಫಸ್ಟ್ ಹಾಫ್ದಾಗ ಎಷ್ಟಿರ್ತದೆ? 10 ನಿಮಿಷ ಪ್ಲಸ್ 2 ನಿಮಿಷ ವಿಶ್ರಾಂತಿ, 10 ನಿಮಿಷ ಆಟ. ಇದು ಫಸ್ಟ್ ಹಾಫ್. ಅಂದ್ರೆ 1ನೇ ಅವಧಿ ಪ್ಲಸ್ ವಿಶ್ರಾಂತಿ ಪ್ಲಸ್ 2ನೇ ಅವಧಿ. ಅಂದ್ರೆ ಟೋಟಲ್ ಆಗಿ 24 ನಿಮಿಷದಲ್ಲಿ ಮೊದಲನೇ ಹಾಫ್ ಮುಗಿಯುತ್ತದೆ. ಇನ್ನು 2ನೇ ಅವಧಿ 15 ನಿಮಿಷ. 1ನೇ ಅವಧಿ ಮುಗಿದ್ಮೇಲೆ 2ನೇ ಅವಧಿಗೆ ಎಷ್ಟಿರ್ತದೆ ಅಂತಂದ್ರೆ, ಈಗ ಫಸ್ಟ್ ಕ್ವಾರ್ಟರ್ಸ್ ಸೆಕೆಂಡ್ ಕ್ವಾರ್ಟರ್ಸ್ಗೆ ಎಷ್ಟಿರ್ತದೆ ಅಂದ್ರೆ 2 ಮಿನಿಟ್ಸ್ ಮಾತ್ರ ಅಲ್ಲಿ ವಿಶ್ರಾಂತಿ ಇರ್ತದೆ. ಇನ್ನು ಫಸ್ಟ್ ಹಾಫ್ ಮುಗಿದ ನಂತರ 15 ನಿಮಿಷಗಳ ವಿಶ್ರಾಂತಿ ಇರುತ್ತದೆ. ಯಾಕಂದ್ರೆ ಅತಿ ವೇಗವಾಗಿರುವ ಆಟ ಇರೋದ್ರಿಂದ ನಾವು ಸೆಕೆಂಡ್ ಹಾಫ್ಗೆ ಎಷ್ಟು ಕೊಡ್ತಾರಂತಂದ್ರೆ 15 ನಿಮಿಷದ ಒಂದು ಕಾಲಾವಕಾಶವನ್ನು ಕೊಡ್ತಾರೆ. ವಿಶ್ರಾಂತಿ ಕಾಲಾವಕಾಶ ಇರ್ತದೆ. ಆತ್ಮೀಯ ಸ್ಪರ್ಧಾರ್ಥಿಗಳು ತಿಳಿದುಕೊಳ್ಬೇಕು. ಇನ್ನು ಸೆಕೆಂಡ್ ಹಾಫ್ ದಲ್ಲಿ 10 ನಿಮಿಷ ಪ್ಲಸ್ 2 ಮಿನಿಟ್ಸ್ ರೆಸ್ಟ್ ಪ್ಲಸ್ 10 ಮಿನಿಟ್ಸ್. ಟೋಟಲ್ ಆಗಿ 3ನೇ ಅವಧಿ ಮತ್ತು ಪ್ಲಸ್ ವಿಶ್ರಾಂತಿ ಪ್ಲಸ್ 4ನೇ ಅವಧಿ. ಟೋಟಲ್ ಆಗಿ ನಾವು 40 ನಿಮಿಷಗಳ ಆಟ ಆಗಿರ್ತದೆ ಆತ್ಮೀಯ ಸ್ಪರ್ಧಾರ್ಥಿಗಳು. ಅಂದ್ರೆ 10 ನಿಮಿಷದ 4 ಅವಧಿಗಳಿಂದ ಕೂಡಿರ್ತದೆ ಅನ್ನೋದು ನಾವು ಪ್ರತಿಯೊಬ್ಬರು ಇಲ್ಲಿ ನಾನು ನೆನಪಿನಲ್ಲಿ ಇಟ್ಕೊಳ್ಬೇಕಾಗುತ್ತೆ ಆತ್ಮೀಯ ಸ್ಪರ್ಧಾರ್ಥಿಗಳು. ನೋಡಿ, ಇದು ಇಂಪಾರ್ಟೆಂಟ್. ಇಷ್ಟು ಕಾಲಾವಧಿಯನ್ನು ನಾವು ನೆನಪಿನಲ್ಲಿ ಇಟ್ಕೋಬೇಕು. ಓಕೆ, ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣಂತೆ. ಟೈಮ್ ಔಟ್ ಬಗ್ಗೆ ನಾವು ಇಷ್ಟು ಉಳಿದ ಗೇಮ್ಗಳಲ್ಲೆಲ್ಲ ಡಿಸ್ಕಷನ್ ಮಾಡ್ಕೊಂಡು ಬಂದಿದ್ದೀವಿ ಆತ್ಮೀಯ ಸ್ಪರ್ಧಾರ್ಥಿಗಳೇ. ಇಲ್ಲಿ ಕೂಡ ಬಾಸ್ಕೆಟ್ ಬಾಲ್ ನಲ್ಲಿ ಎಷ್ಟು ಟೈಮ್ ಔಟ್ ಬರ್ತವೆ, ಎಷ್ಟು ಅವಧಿಲಿ ಎಷ್ಟು ಟೈಮ್ ಔಟ್ ಬರ್ತವೆ, ಇದು ನಮ್ಮ ಲಾಸ್ಟ್ ಟೈಮ್ ಇದ್ರ ಮೇಲೆ ಟೈಮ್ ಔಟ್ ಮೇಲೆ ಒಂದು ಪ್ರಶ್ನೆ ಬಂದಿದೆ ಲಾಸ್ಟ್ ಟೈಮ್ದಾಗೆ. ಅದ್ರ ಬಗ್ಗೆ ಇದು ಸ್ವಲ್ಪ ನಾವು ವಿಶೇಷವಾಗಿ ಗಮನ ಹರಿಸಬೇಕಾಗತ್ತೆ. ಪ್ರತಿ ತಂಡಕ್ಕೆ ಪಂದ್ಯದ ಒಟ್ಟು ಕಾಲಾವಧಿಗಳಲ್ಲಿ ಎಷ್ಟು ಕಾಲಾವಧಿ? 40 ನಿಮಿಷ. 10 ನಿಮಿಷದ 4 ಅವಧಿ ಅಂದ್ರೆ 40 ನಿಮಿಷದ ಕಾಲಾವಧಿಗಳಲ್ಲಿ 5 ಟೈಮ್ ಔಟ್ ಇರ್ತದೆ. ನೋಡಿ, ಇಲ್ಲಿ 5 ಟೈಮ್ ಔಟ್ ಕೊಟ್ಟಿದ್ದಾರೆ, 4 ಇರ್ತದೆ. ಅಂದ್ರೆ ಎಷ್ಟು ಫಸ್ಟ್ ಹಾಫ್ದಾಗ ಎಷ್ಟು ಟೈಮ್ ಔಟ್ ತಗೋಬೇಕು, ಸೆಕೆಂಡ್ ಹಾಫ್ದಾಗ ಎಷ್ಟು ಟೈಮ್ ಔಟ್ ತಗೋಬೇಕು ಅನ್ನೋದು ಮೇನ್ ಇಂಪಾರ್ಟೆಂಟ್ ಆತ್ಮೀಯ ಸ್ಪರ್ಧಾರ್ಥಿಗಳಲ್ಲಿ. ನಾವು ನೋಡಿಲಿ, ಅವುಗಳಲ್ಲಿ 2 ಟೈಮ್ ಔಟ್ಗಳನ್ನು ಫಸ್ಟ್ ಹಾಫ್ದಲ್ಲಿ ಅಂದ್ರೆ 1ನೇ ಮತ್ತು 2ನೇ ಅವಧಿಗಳಲ್ಲಿ ಪಡೆಯಬಹುದು ಮತ್ತು 3ನೇ ಟೈಮ್ ಔಟ್ಗಳನ್ನು ಸೆಕೆಂಡ್ ಹಾಫ್ ನಲ್ಲಿ ಅಂದ್ರೆ 3ನೇ ಮತ್ತು 4ನೇ ಅವಧಿಗಳಲ್ಲಿ ಪಡಿಬಹುದು. ಫಸ್ಟ್ ಹಾಫ್ನಾಗ ನೋಡಿ ಕನ್ಫ್ಯೂಸ್, ಫಸ್ಟ್ ಹಾಫ್ನಾಗ ಎಷ್ಟಿದೆ? 1, 2 ಮಾತ್ರ ಟೈಮ್ ಔಟ್ ಪಡಿಲಿಕ್ಕೆ ಅವಕಾಶ ಇದೆ. ಅದೇ ಸೆಕೆಂಡ್ ಹಾಫ್ನಲ್ಲಿ 3 ಟೈಮ್ ಔಟ್ಗಳನ್ನು ಪಡಿಲಿಕ್ಕೆ ಅವಕಾಶ ಇದೆ ಅಂತ ಅನ್ನೋದು ನಾವೆಲ್ಲರೂ ತಿಳಿದುಕೊಳ್ಬೇಕಾಗ್ತದೆ. 2 + 3 ಟೋಟಲ್ ಆಗಿ 5 ಟೈಮ್ ಔಟ್ ಅನ್ನ ನಾವು ಇಲ್ಲಿ ಪಡೆದುಕೊಳ್ಳಬಹುದು ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ.
ನೆಕ್ಸ್ಟ್ ನೋಡಿ ಸೂಚನೆ. ಇದ್ರೊಳಗೆ ಟೈಮ್ ಔಟ್ ಅದ್ರಲ್ಲಿ ಮತ್ತೆ ಸೂಚನೆ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಸೂಚನೆ ಏನಿದೆ ನೋಡ್ಬೇಕಾಗತ್ತೆ. ಒಂದು ಟೈಮ್ ಔಟ್ ಕಾಲಾವಧಿ 1 ನಿಮಿಷದಾಗಿರ್ತದೆ. ಟೈಮ್ ಔಟ್ ಅಂದ್ರೆ 1 ನಿಮಿಷದಾಗ ಕಾಲಾವಧಿ ಎಷ್ಟಿರ್ತದೆ ಟೈಮ್ ಅಂತಂದ್ರೆ 1 ನಿಮಿಷದಾಗಿರ್ತದೆ. ಅಲ್ಲಿ ನಾವೆಲ್ಲ 30 ಸೆಕೆಂಡ್ಸ್ ತಗೋತಿದ್ದೀವಿ. 30 ಸೆಕೆಂಡ್ ಮಾತ್ರ ಇರ್ತಿತ್ತು, ಇಲ್ಲಿ 1 ನಿಮಿಷದಾಗಿರ್ತದೆ. ಆಯಾ ಅವಧಿಗಳಲ್ಲಿ ಉಪಯೋಗಿಸಿಕೊಳ್ಳದೇ ಇರುವ ಟೈಮ್ ಔಟ್ಗಳನ್ನು ಮುಂದಿನ ಅವಧಿಗೆ ವರ್ಗಾವಣೆ ಆಗುವುದಿಲ್ಲ. ನೀವು ಫಸ್ಟ್ ಹಾಫಿಗೆ 2 ತಗೋಬೇಕಂತ ತಗೊಳ್ಳೇಬೇಕು, ಸೆಕೆಂಡ್ ಹಾಫಿಗೆ 3 ತಗೊಳ್ಬೇಕಂತ ತಗೋಬೇಕು. ಇಲ್ಲರೂ ನಾವು ಫಸ್ಟ್ ಹಾಫಿಗೆ ಬಿಟ್ಟು ಒಟ್ಟು ಕಂಟಿನ್ಯೂ ಆಗಿ ಸೆಕೆಂಡ್ ಹಾಫಿಗೆ ತಗೋತೇವೆ ಇಲ್ಲ. ಇದು ಕಂಪಲ್ಸರಿ ಫಸ್ಟ್ ಹಾಫಿಗೆ 2 ತಗೊಳ್ಳೇಬೇಕು. ಅದರ ವರ್ಗಾವಣೆ ಮಾಡಲಿಕ್ಕಂತಂದು ವಿಶೇಷ ಸೂಚನೆ ಒಳಗೆ ಕೊಟ್ಟಿದ್ದಾರೆ ಆತ್ಮೀಯ ಸ್ಪರ್ಧಾರ್ಥಿಗಳು. ಇನ್ನು ಹೆಚ್ಚಿನ ಕಾಲಾವಧಿಯಲ್ಲಿ ಪಂದ್ಯ ಆಡಿಸುವಾಗ ಪ್ರತಿ ತಂಡ ಪ್ರತಿ ಅವಧಿಯಲ್ಲಿ ಒಂದೊಂದು ಟೈಮ್ ಔಟ್ ಅನ್ನು ಪಡೆದುಕೊಳ್ಳಬಹುದು. ನಾವು ಹೆಚ್ಚಿನ ಕಾಲಾವಧಿ, ಯಾಕಂದ್ರೆ ಟೈ ಬಿಡಿಸೋದು ಅನ್ನೋದು ಗೊತ್ತಿದೆ ನಿಮ್ಗೆಲ್ಲ. ಕಾಟಗಳು ಎಲ್ಲಾನು ಸರಿ ಹೋಗ್ತಾವತ್ತ ಅನ್ನೋದಲ್ಲ, ಕರೆಕ್ಟ್ ಟೈಮ್ಗೆ ಬರುವ ಕರೆಕ್ಟ್ ಟೈಮ್ ಆಗುದ್ರಾಗ ಕರೆಕ್ಟ್ ಪಾಯಿಂಟ್ಗಳಾಗ್ತವೆ. ಆ ಸಂದರ್ಭದಲ್ಲಿ ಟೈಮ್ ಬಿಡುವಾಗ ಹೇಳ್ತಾರೆ ಹೆಚ್ಚಿನ ಕಾಲಾವಧಿಯಲ್ಲಿ ಪಂದ್ಯವಾಡಿಸುವಾಗ ಪ್ರತಿ ತಂಡದ ಪ್ರತಿ ಅವಧಿಯಲ್ಲಿ ಒಂದೊಂದು ಟೈಮ್ ಔಟ್ ತೆಗೆದುಕೊಳ್ಳುವ ಅವಕಾಶ ಇರುತ್ತೆ ಆತ್ಮಸ್ಪರ್ಧೆ. ಇನ್ನು ಸ್ಕೋರಿಂಗ್ ಸಿಸ್ಟಮ್ ಇಲ್ಲಿ ಏನಿದೆ ಅಂತ ನೋಡ್ಕೊಳ್ಳೋಣ ಆತ್ಮೀಯ ಸ್ಪರ್ಧಾರ್ಥಿಗಳು. ನಾವು ಹೆಂಗ್ ಸ್ಕೋರ್ ಮಾಡ್ತೀವಿ ಅಂತ ಅನ್ನೋದು, ಚೆಂಡನ್ ಅಂದ್ರೆ ಎಷ್ಟೆಷ್ಟು ಎಲ್ಲಿ ಯಾವ ಕ್ಷೇತ್ರದಿಂದ ಮಾಡಿದ್ರೆ ನಮ್ಗೆ ಎಷ್ಟು ಮಾರ್ಕಸ್ ಕೊಡ್ಬೇಕಾಗತ್ತೆ, ಎಷ್ಟು ಅವ್ರಿಗೆ ನಾವು ಪಾಯಿಂಟ್ಗಳನ್ನ ಕೊಡ್ಬೇಕಾಗತ್ತೆ ಅನ್ನೋದನ್ನ ನಾವು ತಿಳ್ಕೊಬೇಕಾಗತ್ತೆ ಆತ್ಮೀಯ ಸ್ಪರ್ಧಾರ್ಥಿಗಳೇ. ಚೆಂಡನ್ನು ಎದುರಾಳಿ ಅಂಕಣದ ಬಾಸ್ಕೆಟ್ ಮೇಲಿನಿಂದ ಒಳ ಹೋಗುವಂತೆ ಹಾಕಿದರೆ ಬಾಸ್ಕೆಟ್ ಗಳಿಸಿದಂತೆ. ಬಾಸ್ಕೆಟ್ ಏನಿರ್ತದಲ್ಲ, ಬಾಸ್ಕೆಟ್ ಮೇಲಿನಿಂದ ಒಳಗೆ ಹೋಗ್ಬೇಕಂದ್ರೆ ಬಾಸ್ಕೆಟ್ ಆದಂಗೆ ಕನ್ಸಿಡರ್ ಅಂತ ಅರ್ಥ ಆಗುತ್ತೆ ಆತ್ಮೀಯ. ಹೀಗೆ ಮಾಡುವಾಗ ಯಾವುದೇ ನಿಯಮ ಉಲ್ಲಂಘನೆ ಆಗಿರಬಾರ್ದು. ಬಾಸ್ಕೆಟ್ ಆಗುವಾಗ ನಿಮ್ಗೆ ಗೊತ್ತಿದೆ ಅವು ಏನೇನು 3 ಸೆಕೆಂಡ್ ನಿಯಮ, 8 ಸೆಕೆಂಡ್ ನಿಯಮ, 24 ಸೆಕೆಂಡ್ ನಿಯಮ, ಈ ತರ ಯಾವುದೇ ನಿಯಮ ಉಲ್ಲಂಘನೆ ಆಗಲಿ ಕರೆಕ್ಟ್ ಆಗಿ ಬಾಸ್ಕೆಟ್ ಮೇಲಿಂದ ಬಾಸ್ಕೆಟ್ ಆಯ್ತಂದ್ರೆ ಅದು ಬಾಸ್ಕೆಟ್ ಆದಂಗೆ ಅಂತ ಕನ್ಸಿಡರ್ ಆಗಬೇಕಾಗುತ್ತೆ. ಹೀಗೆ ಆಗುವಾಗ ಯಾವುದೇ ನಿಯಮ ಉಲ್ಲಂಘನೆ ಆಗಬಾರದು. ಅದರ ಜೊತೆಗೆ ಫ್ರೀ ಥ್ರೋನಿಂದ ಬಾಸ್ಕೆಟ್ ಗಳಿಸಿದರೆ ಅದಕ್ಕೆ 1 ಅಂಕ. ನೋಡಿ ಆತ್ಮೀಯ ಸ್ಪರ್ಧಾರ್ಥಿಗಳೇ, ಫ್ರೀ ಥ್ರೋದಿಂದ ಬಾಸ್ಕೆಟ್ ಏನಾದ್ರೂ ಗಳಿಸಿದ್ದೇವೆ ಅಂತಂದ್ರೆ ಅದಕ್ಕೇನು 1 ಅಂಕ ಎಣಿಕೆ ಆಗುತ್ತದೆ. ಡಿ ವೃತ್ತದ ಒಳಗಿನಿಂದ ಫೀಲ್ಡ್ ಗೋಲ್ ಗಳಿಸಿದರೆ ಅದಕ್ಕೆ 2 ಅಂಕ. ಡಿ ಏರಿಯಾ ಅಂತ ಏನ್ ಹೇಳಿದಿನಲ್ಲ, ಅವಾಗ ಆ ಡಿ ಏರಿಯಾದಿಂದ ನಾವು ಇದು ಗೋಲ್ ಗಳಿಸ್ತೇವೆ ಅಂದ್ರೆ ಎಷ್ಟು? 2 ಅಂಕಗಳು. ಡಿ ವೃತ್ತದ ಹೊರಗಿನಿಂದ ಫೀಲ್ಡ್ ಗೋಲ್ ಗಳಿಸಿದರೆ ಅದಕ್ಕೆ 3 ಅಂಕಗಳ ಎಣಿಕೆ. ನೋಡಿ ಆತ್ಮೀಯ ಸ್ಪರ್ಧಾರ್ಥಿಗಳು, ಫ್ರೀ ಥ್ರೋದಿಂದ ಗಳಿಸಿದ ಅಂಕಗಳೆಷ್ಟು? 1. ಮತ್ತೆ ಡಿ ಕ್ಷೇತ್ರದಿಂದ ನಾವು ಗಳಿಸಿದ್ರ ಅಂಕಗಳು ಎಷ್ಟು? ಬಾಸ್ಕೆಟ್ ಹಾಕಿದೇವೆ ಅಂತಂದ್ರೆ 2 ಅಂಕಗಳು. ಡಿ ಏರಿಯಾ ಬಿಟ್ಟು ಹೊರಗಡೆ ಒಂದು ಇದರಲ್ಲಿಂದ ನಾವು ಬಾಸ್ಕೆಟ್ ಫೀಲ್ಡ್ ಏರಿಯಾದಿಂದ ಬಾಸ್ಕೆಟ್ ಮಾಡಿದೆವು ಅಂದ್ರೆ ಅದಕ್ಕೆ 3 ಅಂಕಗಳು. ಅದ್ರ ಎಷ್ಟು ಅಂಕಗಳನ್ನು ಕನ್ಸಿಡರ್ ಮಾಡ್ತಾರೆ, ಯಾವ ಕ್ಷೇತ್ರದಿಂದ ನಾವು ಬಾಸ್ಕೆಟ್ ಮಾಡಬೇಕನ್ನೋದು ನಾವು ನಿರ್ಣಾಯಕರಾಗಿ ಗಮನಿಸಬೇಕಾಗುತ್ತೆ. ಸ್ಕೋರರ್ ನಾವು ಸಿಗ್ನಲ್ಗಳನ್ನ ಕೊಡ್ಬೇಕಾಗುತ್ತೆ ಆತ್ಮೀಯ ಸ್ಪರ್ಧಾರ್ಥಿಗಳು. ಇದನ್ನು ನೆನ್ಪಿಟ್ಕೋಬೇಕು. ಇದು ಕೇಳ್ತಾರೆ, ಕನ್ಫ್ಯೂಸ್ ಮಾಡ್ತಾರೆ. ನಾವು ಯಾವ ಏರಿಯಾದಿಂದ ಅವನು ಬಾಸ್ಕೆಟ್ ಮಾಡಿದ್ರೆ ಅವ್ರಿಗೆ ನೀವು ಎಷ್ಟು ಅಂಕಗಳನ್ನು ಕೊಡ್ತೀರಿ ಅಂತ ಕೇಳ್ತಿರ್ತಾನೆ. ಇದು ಕೇಳಿದೆ, ಇದು ಕೆ ಸೆಟ್ಟದಲ್ಲಿ ಬಂದಿರುವಂತ ಪ್ರಶ್ನೆ. ಕೆ ಸೆಟ್ಟದಲ್ಲಿ ಬಂದಿದೆ 2015ರಲ್ಲಿ ನಾನು ಕೂತಿರುವಂತ ಸ್ಪರ್ಧೆಯಲ್ಲಿ ಕೆ ಸೆಟ್ ಪಾಸ್ ಆಗುವ ಸಂದರ್ಭದಲ್ಲಿ ಈ ಪ್ರಶ್ನೆಯನ್ನ ಕೇಳಿದ್ರು ಆತ್ಮೀಯ ಸ್ಪರ್ಧಾರ್ಥಿಗಳು. ಒಂದು ವೇಳೆ ಆಕಸ್ಮಿಕವಾಗಿ ಆಟಗಾರ ಅಂಕಣದ ಗೋಲ್ ಒಳಗೆ ಚೆಂಡನ್ನು ಹಾಕಿದರೆ ಎದುರಾಳಿ ತಂಡಕ್ಕೆ ಆತನು ಯಾವ ಸ್ಥಳದಿಂದ ಬಾಸ್ಕೆಟ್ ಮಾಡಿರ್ತಾನೋ ಅದರ ಮೇಲೆ ಅಂಕ ಲಭಿಸುತ್ತದೆ. ಒಂದ್ ವೇಳೆ ನಾವು ಬಹಳ ಅಕಸ್ಮಾತ್ವಾಗಿ ನಮ್ಮ ಏನಂದ್ರೆ ಆಡುವ ಟೆನ್ಷನ್ದಾಗೆ ನಮ್ದು ಒಂದು ಅಪೋಸಿಟ್ ಇದು ಬಾಸ್ಕೆಟ್ ಕೋರ್ಟ್ ಇರ್ತದೆ, ಅದನ್ನೇನ್ ಮಾಡಿದ್ರೆ ನಾವು ನಮ್ಮ ಅಪೋನೆಂಟ್ ಇರ್ತಾರಲ್ಲ ಅವ್ರಿಗೆ ಹೋಗಿಸ ಬಾಸ್ಕೆಟ್ ಮಾಡ್ದೇವು ಅಂತಂದ್ರೆ ನಾವು ಯಾವ ಕ್ಷೇತ್ರದಿಂದ ನಾವು ಮಾಡಿರ್ತೇವಲ್ಲ ಆ ಪಾಯಿಂಟ್ ನಮ್ಮ ಅಪೋನೆಂಟ್ ಟೀಮಿಗೆ ಸಿಗುತ್ತೆ. ನಾವು ಏನಾದ್ರು ಬೈ ಮಿಸ್ಟೇಕ್ ಆಗಿ ಅಕಸ್ಮಾತ್ ಬೈ ಮಿಸ್ಟೇಕ್ ಆಗಿ ನಮ್ಮ ಒಂದು ಗುಟ್ಟಿಗೆ ಬಾಸ್ಕೆಟ್ ಹಾಕ್ಲಾರೆ ನಮ್ಮ ಅಪೋನೆಂಟ್ ಟೀಮ್ದವ್ರಿಗೆ ನಾವು ಹೋಗಿ ಬಾಸ್ಕೆಟ್ ಏನಾದ್ರು ನಾವು ಹಾಕ್ತೇವೆ ಅಂತಂದ್ರೆ ನಾವು 3 ಏರಿಯಾದಿಂದ ಮಾಡಿದೆವೋ ಏನು 2 ಏರಿಯಾದಿಂದ ಮಾಡಿದೆವು ಅಂದ್ರೆ ಡಿ ಏರಿಯಾದಿಂದ ಮಾಡಿದೆವೋ ಏನು ಫ್ರೀ ಥ್ರೋ ಆಗಿ ಅಷ್ಟು ಅಂಕವನ್ನು ನಮ್ಮ ಅಪೋನೆಂಟ್ದವರಿಗೆ ಸಿಗುತ್ತೆ ಆತ್ಮೀಯ ಸ್ಪರ್ಧಾರ್ಥಿ. ಅದಕ್ಕೆ ನಾವು ನೆನ್ಪಿಟ್ಕೋಬೇಕು, ಯಾವುದೇ ಉದ್ದೇಶದಿಂದ ಯಾವುದೇ ಒಂದು ಅಕಸ್ಮಾತ್ವಾಗಿ ಬೇರೆ ಅಪೋನೆಂಟ್ದವರಿಗೆ ಬಾಸ್ಕೆಟ್ ಅನ್ನ ಮಾಡಬಾರದು ಅನ್ನೋದು ಇಲ್ಲಿ ರೂಲ್ಸ್ ನಾವು ತಿಳ್ಕೊಬೇಕಾಗುತ್ತೆ. ನೋಡಿ, ಒಂದು ವೇಳೆ ಆಕಸ್ಮಿಕವಾಗಿ ಆಟಗಾರ ಅಂಕಣದ ಗೋಲ್ ಒಳಗೆ ಚೆಂಡನ್ನು ಹಾಕಿದರೆ ಎದುರಾಳಿ ತಂಡಕ್ಕೆ ಆತನು ಯಾವ ಸ್ಥಳದಿಂದ ಬಾಸ್ಕೆಟ್ ಮಾಡಿರ್ತಾನೋ ಅದರ ಮೇಲೆ ಅಂಕ ಲಭಿಸುತ್ತದೆ. ಇದನ್ನು ಆ ತಂಡದ ನಾಯಕನು
ಲೆಕ್ಕಕ್ಕೆ ಸೇರಿಸಲಾಗುವುದು. ಫೋಲ್ ಅದು ತಂಡ ನಾಯಕ, ಆದ್ರೆ ಇವನು ಒಂದು ಫೋಲ್. ಯಾವುದೇ ಆಟಗಾರ ಉದ್ದೇಶಪೂರ್ವಕ ಚೆಂಡನ್ನು ತನ್ನ ಅಂಕಣದ ಬಾಸ್ಕೆಟ್ ರಿಂಗ್ ಒಳಗೆ ಹಾಕಿದರೆ ಆಟಗಾರನು ಒಂದು ವೈಯಕ್ತಿಕ ಫೋಲ್ ಮಾಡಬೇಕು. ಉದ್ದೇಶಪೂರ್ವಕ ಹಾಕಿರಲ್ಲ, ಅವ್ನು ಯಾವುದೋ ಒಂದು ಇದರಿಂದ ಹಾಕಿರ್ತಾನೆ, ಉದ್ದೇಶಪೂರ್ವಕವಾಗಿ ಏನಾದ್ರೂ ಹಾಕಿದ ಅವರು ಇದಕ್ಕೆ ಹಾಕದಂದ್ರೆ ಅವನಿಗೆ ಒಂದು ಫೋಲ್, ವೈಯಕ್ತಿಕ ಫೋಲ್ ಅಂತಂದು ಕನ್ಸಿಡರ್ ಆಗ್ತಾರೆ. ಮತ್ತೆ ಒಂದು ವೈಯಕ್ತಿಕ ಫೋಲ್ ಅವು 5 ಆದವು ಅಂತಂದ್ರೆ ಅಪೋನೆಂಟ್ ದವರಿಗೆ ಫ್ರೀ ಥ್ರೋ ಕೊಡ್ತಾರೆ. ಈ ಬಾಸ್ಕೆಟ್ ಸ್ಕೋರಿಂಗ್ ನಲ್ಲಿ ಎಣಿಕೆ ಆಗುವುದಿಲ್ಲ ಮತ್ತು ಎದುರಾಳಿ ತಂಡಕ್ಕೆ ಫ್ರೀ ಥ್ರೋ ನೋಡಿ. 5 ಏನಾದ್ರೂ ನಾವು ವೈಯಕ್ತಿಕ ಫೋಲ್ ಆಯ್ತಂದ್ರೆ ನಮ್ಮ ಎದುರಾಳಿ ತಂಡದವರಿಗೆ ಫ್ರೀ ಥ್ರೋ ಸಿಗುತ್ತದೆ ಅನ್ನೋದು ನಾವು ನೆನ್ಪಿಡ್ಕೋಬೇಕಾಗ್ತದೆ. ಇಲ್ಲಿ ನೋಡಿ, ಪಂದ್ಯದ ಒಟ್ಟು ಕಾಲಾವಧಿ 4 ಅವಧಿಗಳು ಎಷ್ಟಿದೆ? 40 ನಿಮಿಷ ಗೊತ್ತಿದೆ. ಮುಗಿದ ಸಮಯದಲ್ಲಿ ಯಾವ ತಂಡವನ್ನು ಅತಿ ಹೆಚ್ಚು ಬಾಸ್ಕೆಟ್ ಬೆಳೆಸಿರ್ತಾರೆ ಆ ತಂಡ ವಿಜಯ ತಂಡ ಎಂದು ಘೋಷಿಸುತ್ತಾರೆ. ಏನು 40 ನಿಮಿಷದಲ್ಲಿ ಅತಿ ಹೆಚ್ಚು ಬಾಸ್ಕೆಟ್ ಯಾರು ಮಾಡಿರ್ತಾರೆ ಅಂದ್ರೆ, ಬಾಸ್ಕೆಟ್ ಕಡಿಮೆ ಮಾಡಿದ್ರು 3 ಏರಿಯಾದಿಂದ ಮಾಡಿದ್ರೆ ಅಂದ್ರೆ ಡಿ ಏರಿಯಾ ಬಿಟ್ಟು ಹೊರಗಿನಿಂದ ಮಾಡಿದ್ರೆ 3 ಪಾಯಿಂಟ್ಗಳು ಹೋಗ್ಬಿಡ್ತಾರೆ. ಒಂದ್ ವೇಳೆ ಬರೀ ಥ್ರೋ ಇಂದ ಬಾಸ್ಕೆಟ್ ಜಾಸ್ತಿ ಮಾಡಿದ್ರೆ ಒಂದೊಂದೊಂದು ಪಾಯಿಂಟ್ ಬಂದಿತ್ತಂದ್ರೆ ಅಲ್ಲಿ ಕಡಿಮೆ ಆಗ್ತದೆ. ನಾವು ಯಾವ ಏರಿಯಾದಿಂದ ನಾವು ಬಾಸ್ಕೆಟ್ ಮಾಡ್ತೇವೆ ಅನ್ನೋದು ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ ಆತ್ಮೀಯ ಸ್ಪರ್ಧಾರ್ಥಿಗಳೇ. ಅದರ ಬಗ್ಗೆ ನಿಮ್ಗೆ ಗೊತ್ತಿರ್ತದೆ, ಅದು ಕೂಡ ನಾವು ಗಮನ ಹರಿಸಬೇಕಾಗುತ್ತೆ. ಓಕೆನಾ? ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣಂತೆ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ತಾವೆಲ್ಲ ಒಂದು ಬಿಸಿ ಒಂದು ಶೆಡ್ಯೂಲ್ ಇರ್ತೀರಿ, ಆದ್ರೂ ಕೂಡ ಈ ಟೈಮ್ದಲ್ಲಿ ತಾವೆಲ್ಲರೂ ಜಾಯಿನ್ ಆಗಿ ಹೇಳುವ ಒಂದು ಪಾಠವನ್ನು ಎಷ್ಟಾಗುತ್ತೆ ಅಷ್ಟು ನಿಮಗೆ ಮನಮುಟ್ಟುವಂತೆ ಹೇಳಬೇಕಂತ ನನ್ನ ಸಾಮರ್ಥ್ಯವನ್ನು ನಾನು ಸದುಪಯೋಗ ಪಡಿಸ್ಕೊಂಡು ನಿಮ್ಗೆ ಹೇಳ್ತಾ ಇದ್ದೀನಿ. ಆಸಕ್ತಿ, ನನಗೆ ದೈಹಿಕ ಶಿಕ್ಷಣದ ವಿಷಯ ಅಂತಂದ್ರೆ ಅಚ್ಚುಮೆಚ್ಚು. ಅದರಲ್ಲಿರುವಂತಹ ಆಸಕ್ತಿಯನ್ನ ನಿಮ್ಮ ಒಂದು ನೇಮಕಾತಿಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ನಾನು ಈ ಪಾಠವನ್ನು ಮಾಡ್ತಾ ಇದ್ದೀನಿ. ಎಲ್ಲರೂ ಧನಾತ್ಮಕ ಒಂದು ಆಲೋಚನೆಯಿಂದ ನೀವು ಕೂಡ ಪ್ರಯತ್ನ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಮುಂಬರುವ ಒಂದು ನೇಮಕಾತಿಯಲ್ಲಿ ತಾವು ನೇಮಕಾತಿಯನ್ನು ಖಂಡಿತವಾಗಿ ಹೊಂದುತ್ತೀರಿ ಎಂಬ ಆಶಾಭಾವನೆಯನ್ನು ಈ ಸಂದರ್ಭದಲ್ಲಿ 100% ನಿಮ್ಗೆ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಆತ್ಮೀಯ ಸ್ಪರ್ಧಾರ್ಥಿಗಳು. ಯಾಕಂದ್ರೆ ಈಗ ಕಷ್ಟಪಟ್ಟರೆ ಮಾತ್ರ ನಾವು ಮುಂದೆ ಸುಖ ಅನುಭವಿಸಲಿಕ್ಕೆ ಅರ್ಹತೆ ಇರ್ತೀವಿ. ಈಗೇ ಕಷ್ಟಪಡ್ಲಿಲ್ಲ ಅಂತಂದ್ರೆ ಮುಂದೆ ಒಂದು ಗೌರ್ಮೆಂಟ್ ಜಾಬ್ ಕೂಡ ಪಡೆಯಕ್ಕೆ ಅರ್ಹತೆ ನಮ್ಗೆ ಇರುವುದಿಲ್ಲ. ಅದಕ್ಕೆ ನಾವು ಹೀಗೆ ಕಷ್ಟಪಟ್ಟು ಇನ್ನ ನಮ್ಗೆ ಅವಕಾಶ ಇದೆ, ಎಷ್ಟೆಷ್ಟು ನಮ್ಗೆ ನಾಲೆಜ್ ಬೇಕು ಅಷ್ಟು ನಾಲೆಜ್ ಅನ್ನು ಓದಿ ಈ ಓದಿನ ಎಲ್ಲರಿಗೆ ಬಹಳ ಇರ್ಬೇಕು. ಆ ದಹವನ್ನು ನಿಮ್ಗೆ ಇರುವ ಒಂದು ಫ್ಯಾಮಿಲಿ ಒತ್ತಡ ಆಗಿರ್ಬಹುದು, ನಿಮ್ಗೆ ಏನೋ ಒಂದು ಇದ್ದ ಮೊದಲ ಯಾವುದೋ ಒಂದು ಕಮಿಟ್ಮೆಂಟ್ ಜಾಬ್ ಆಗಿರ್ಬಹುದು, ಅದನ್ನರ ಜೊತೆಗೆ ನೀವು ಈ ಒಂದು ನಾಲೆಜ್ ಅನ್ನೋದಿಲ್ಲ. ನಾಲೆಜ್ ಇಸ್ ಪವರ್ ಅಂತ ಗೊತ್ತಿದೆ ಆತ್ಮೀಯ ಸ್ಪರ್ಧಾರ್ಥಿಗಳೇ. ನಿಮ್ಗೆ ನಾಲೆಜ್ ಅನ್ನೋದಿತ್ತಂದ್ರೆ ಎಲ್ಲರೂ ರೆಸ್ಪೆಕ್ಟ್ ಕೊಡ್ತಾರೆ, ನಿಮ್ದೇ ಆದ ಒಂದು ವ್ಯಕ್ತಿತ್ವ ರೂಪಿಸ್ತದೆ, ಜೀವನ ಇರ್ತದೆ, ನಮ್ದೇ ಆದ ಒಂದು ಸಮಾಜದಾಗ ಅಂತಸ್ತು ಸಿಗುತ್ತದೆ. ಅದ್ರ ಸಲುವಾಗಿ ನೀವು ಎಲ್ಲರೂ ಕೂಡಿಸಂದ್ರೆ ಇದೇ ಸಂದರ್ಭದಲ್ಲಿ ಅವಕಾಶವನ್ನು ಸದುಪಯೋಗಪಡಿಸ್ಕೊಂಡು ಅತಿಯಾದ ನಾಲೆಜನ್ನು ನಮ್ಮ ಮಟ್ಟಿಗೆ ಯಾಕಂದ್ರೆ ದೈಹಿಕ ಶಿಕ್ಷಣದಲ್ಲಿ ಯಾಕಂದ್ರೆ ನಾವು ಹಿಗ್ಗಿಸ್ಕೋತ ಹೇಗೆ ಹೋಗ್ತೇವಲ್ಲ ಅಷ್ಟು ಒಂದು ಆಳವಾದ ಜ್ಞಾನ ನಮ್ಮ ದೈಹಿಕ ಶಿಕ್ಷಣದಲ್ಲಿ ಏನಿಲ್ಲ ಅಂತಂದ್ರೆ ಇಷ್ಟೇ ಮ್ಯಾಗೆ ತಿಳ್ಕೊಂಡು ಮ್ಯಾಗೆ ಅದೇ ನಾವು ಆಳವಾಗಿ ಇಳಿದಕ್ಕ ಮಾತ್ರ ದೈಹಿಕ ಶಿಕ್ಷಣದಲ್ಲಿ ತುಂಬಾ ಒಂದು ಅಧ್ಯಯನವನ್ನು ಮಾಡ್ಬೇಕಾಗ್ತದೆ ಆತ್ಮೀಯ ಸ್ಪರ್ಧಾರ್ಥಿಗಳೇ. ಅದನ್ನು ನೀವು ಎಲ್ಲರೂ ಮಾಡಕ್ಕೆ ಎತ್ತಿದಿರತ್ತಂದ ನಾನು ಅನ್ಕೋತಿದ್ದೀನಿ. ನೆಕ್ಸ್ಟ್ ನಾವು ಇಲ್ಲಿ ಹೋಗೋದಂತ ಅದರ ಸಜೆಷನ್ ಕೂಡ ನಾನು ಅವಾಗ ಕೊಡ್ತಾ ಇರ್ತೀನಿ. ಓಕೆ, ನಿಗದಿಪಡಿಸಿದ ಒಟ್ಟು ಪಂದ್ಯದ ಕಾಲಾವಧಿಯಲ್ಲಿ 2 ತಂಡಗಳು ಗಳಿಸಿದ ಬಾಸ್ಕೆಟ್ಗಳನ್ನು ಸಂಖ್ಯೆ ಸಮನಾದಲ್ಲಿ ಸಮ ಬಿಡಿಸುವುದು ಇಲ್ಲಿನೂ ಕೂಡ ಈಕ್ವಲ್ ಆಯ್ತಂದ್ರೆ ನಾವು ಟೈ ಬಿಡಿಸುವುದು ಹೇಗೆ ಎಂಬುದನ್ನು ಕೂಡ ಇಲ್ಲಿ ಕೊಟ್ಟಿದ್ರೆ ಆತ್ಮೀಯ ಸ್ಪರ್ಧಾರ್ಥಿಗಳೇ. ಇಲ್ಲೇನಿಲ್ಲ ಬಹಳ ಒಂದು ಟೆನ್ಷನ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. 5 ಮಿನಿಟ್ಸ್ ಎಕ್ಸ್ಟ್ರಾ ಟೈಮ್ ಕೊಟ್ಟು ಆಟ ಆಡಿಸ್ತಾ ಇರೋದಷ್ಟೇ. ಮತ್ತೆ ಈಕ್ವಲ್ ಆಯ್ತಾ ಮತ್ತೆ 5 ಮಿನಿಟ್ಸ್ ಟೈಮ್ ಕೊಡು ಮತ್ತೆ ಎಕ್ಸ್ಟ್ರಾ ಆಡಿಸೋದು. ಹೀಗೆ ಕಂಟಿನ್ಯೂ ಆಗಿ 5 ನಿಮಿಷಗಳ ಕಾಲಾವಧಿ ನೀಡಿ ಪಂದ್ಯವನ್ನು ಆಡಿಸಬೇಕು. ಈಗಲೂ ಸಮ ಬಿಡಿಸಲಾಗಿದ್ದಲ್ಲಿ ಪುನಃ 5 ನಿಮಿಷಗಳ ಹೆಚ್ಚಿನ ಕಾಲಾವಧಿ ನೀಡಿ ಪಂದ್ಯ ಪ್ರಾರಂಭಿಸುವುದು. ಒಂದು ವೇಳೆ ಪಂದ್ಯ ಈಗಲೂ ಸಮ ಬಗೆಹರಿಯುವವರೆಗೂ 5 ನಿಮಿಷ ಹೆಚ್ಚಿನ ಕಾಲಾವಧಿಯನ್ನು ಕೊಡುವುದು ಮುಂದುವರಿಸಬೇಕೆಂಬುದನ್ನು ತಾವು ತಿಳಿದುಕೊಳ್ಳಬೇಕು. ಹೆಚ್ಚಿನ ಕಾಲಾವಧಿ ನೀಡಿ ಪಂದ್ಯ ಆಡಿಸುವಾಗ 3 ಅಥವಾ 4ನೇ ಅವಧಿ ತಂಡಗಳ ಪಂದ್ಯವನ್ನು ಆಡಿದ ಅಂಕಗಳಿಂದಲೇ ಮತ್ತೊಮ್ಮೆ ನಾಣೆ ಚಿಮ್ಮಿಸದೆ ಪಂದ್ಯವನ್ನು ಜಂಪ್ ಬಾಲ್ ಮೂಲಕ ಆರಂಭಿಸುವುದು. ಏನಿಲ್ಲ, ಇದಕ್ಕೇನು ಮತ್ತೆ ನಾಳೆ ನಾವು ಫಸ್ಟಿಗೆ ಸ್ಟಾರ್ಟಿಂಗ್ ಟಾಸ್ ಮಾಡಿ ಎಲ್ಲರ ಗೆಸ್ಟ್ಗಳನ್ನ ಕರೆಸಿ ಸ್ಟಾರ್ಟ್ ಮಾಡೋದಂತಿಲ್ಲ. ನಾವು 3-4 ಪಂದ್ಯಕ್ಕೆ ಏನು ಟೈಮ್ ಇದು ಮಾಡ್ತೇವಲ್ಲ, ಜಂಪ್ ಬಾಲ್ ಏನ್ ಮಾಡ್ತೇವಲ್ಲ ಅದರಿಂದ ಕಂಟಿನ್ಯೂ ಆಗಿ ಟೈ ಬಿಡಿಸುವ ಸಂದರ್ಭದಲ್ಲಿ ನಾವು ಆಟವನ್ನು ಮುಂದುವರಿಸಬಹುದು. ಪಂದ್ಯದ ಅಧಿಕಾರಿ ವರ್ಗ ನೋಡಿ, ಇಂಪಾರ್ಟೆಂಟ್ ಈಗ ಬಂತು ಇಲ್ಲಿ.
ಪಂದ್ಯದ ಅಧಿಕಾರಿ ವರ್ಗದವರು ಏನೇನೋ ಇಲ್ಲಿ ಎಷ್ಟು ಜನ ಇರ್ತಾರೆ? ಈಗ ಅಪ್ಡೇಟ್ ಆಗಿರುವಂತ ಒಂದು ಮಾಹಿತಿಯನ್ನೇ ನಾನು ಪಾಯಿಂಟ್ ಹೇಳ್ತಾ ಇರೋದು. ಪಂದ್ಯ ನಡೆಸಲು ಒಬ್ಬ ರೆಫ್ರಿ, ಇಬ್ಬರು ಅಂಪೈರ್ಸ್, ಒಬ್ಬ ಅಸಿಸ್ಟೆಂಟ್ ಸ್ಕೋರರ್, ಒಬ್ಬ ಕಾಲಮಾಪಕ ಮತ್ತ ಇನ್ನೊಬ್ಬ 24 ಸೆಕೆಂಡ್ಗಳನ್ನು ನೋಡಿಕೊಳ್ಳುವ ಕಾಲಮಾಪಕ. ಒಟ್ಟು 6 ಜನ ಕ್ರೀಡಾಧಿಕಾರಿಗಳು ಇಲ್ಲಿ ಇರುವಂತವ್ರು ಕ್ರೀಡಾಧಿಕಾರಿಗಳು. ಒಬ್ಬ ರೆಫ್ರಿ ಇರ್ತಾರೆ, ಇಬ್ಬರು ಅಂಪೈರ್ಸ್ ಇರ್ತಾರೆ, ಒಬ್ಬ ಅಸಿಸ್ಟೆಂಟ್ ಸ್ಕೋರರ್, ಒಬ್ಬ ಅಸಿಸ್ಟೆಂಟ್ ಸ್ಕೋರರ್, ಒಬ್ಬ ಕಾಲಮಾಪಕ. ಟೋಟಲ್ ಆಗಿ ಎಷ್ಟು ಟೈಮ್ ಆಗ್ತದೆ 10 ನಿಮಿಷದ್ದು. ಅದ್ರೊಳಗೆ ಮತ್ತೆ ಇನ್ನೊಬ್ಬ ಏನಿರ್ತಾನೆ ಅಸಿಸ್ಟೆಂಟ್ 24 ಸೆಕೆಂಡ್ಗಳು. ಅವನು ಅಂದ್ರೆ ಈ ಕೋಟದಿಂದ ಈ ಕೋಟಿಗೆ ಬಾಸ್ಕೆಟ್ 24 ಸೆಕೆಂಡ್ ಬಾಸ್ಕೆಟ್ ಮಾಡಕ್ ಪ್ರಯತ್ನ ಪಟ್ಟನಲ್ಲಪ್ಪ ನೋಡಕ್ಕೆ ಒಬ್ಬ 24 ಸೆಕೆಂಡ್ಗಳ ಅವಕಾಶವನ್ನು ನೋಡಕ್ಕೆ ಒಬ್ಬ ಕಾಲಮಾಪಕ ಅಂತ ಇರ್ತಾರೆ ಆತ್ಮಸ್ಪರ್ಧ. ಅಂದ್ರೆ ಇಲ್ಲಿ ಕ್ರೀಡಾ ಅಧಿಕಾರಿಗಳು ಎಷ್ಟು ಇರ್ತಾರೆ ಅಂತಂದ್ರೆ 6 ಜನ ಅನ್ನೋದು ನಾವು ಕನ್ಫರ್ಮ್ ಮಾಡ್ಕೋಬೇಕು. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತು ಟೈಮ್ ಭಾಳ ಆಗಿದೆ, ಆದ್ರೂ ಕೂಡ ನಾನು ಕೆಲವು ಪ್ರಶ್ನೆಗಳನ್ನ ಇಲ್ಲಿ ಕೇಳ್ತಾ ಇದ್ದೀನಿ ಇಂಪಾರ್ಟೆಂಟ್. ಇದ್ರ ಮೇಲೆ ಮ್ಯಾಕ್ಸಿಮಮ್ ಆಗಿ 45 ಪ್ರಶ್ನೆಗಳಿದಾವೆ. ಆದ್ರೆ ನನಗೆ ಎಷ್ಟು ಇಲ್ಲಿ ಕವರ್ ಆಗುತ್ತಾ ಅಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ ಆತ್ಮೀಯ ಸ್ಪರ್ಧಾರ್ಥಿಗಳೇ. ಬಾಸ್ಕೆಟ್ ಬಾಲ್ ಆಟದಲ್ಲಿ ಒಂದು ಕ್ವಾರ್ಟರ್ಸ್ನ ಕಾಲಾವಧಿ ಎಷ್ಟು? ಆತ್ಮೀಯ ಸ್ಪರ್ಧಾರ್ಥಿಗಳು ನೋಡಿ, ಬಾಸ್ಕೆಟ್ ಬಾಲ್ ಆಟದಲ್ಲಿ ಒಂದು ಕ್ವಾರ್ಟರ್ಸಿನ ಎಷ್ಟು ಕಾಲಾವಧಿ ಅನ್ನೋದು ಹೇಳಬೇಕು. ಈಗ ನಿಮ್ಗೆ ಅವಕಾಶ ಇದೆ, ಬೇಗ ಯಾಕಂದ್ರೆ ಆಕ್ಟಿವ್ ಆಗಿರಿ ನೀವು. ಇಟ್ಟಕ್ಕ ಇಲ್ಲಿವರೆಗೂ ಕೇಳಿದಿರಿ, ಈಗ ಮೈಂಡ್ ಓಡಿಸ್ಬೇಕಷ್ಟೇ. ತುಂಬಾ ಜನ ಕಮೆಂಟ್ ಮಾಡಿದ್ದೀರಿ, ನಾನು ನೋಡಿರಲಿಲ್ಲ. ಪಾಠಗಳ ಸಂದರ್ಭದಲ್ಲಿ ಯಾವುದೇ ಕಮೆಂಟ್ಗಳನ್ನ ನೋಡುವುದಿಲ್ಲ. ಬಾಸ್ಕೆಟ್ ಬಾಲ್ ಆಟದಲ್ಲಿ ಒಂದು ಕ್ವಾರ್ಟರ್ನ ಕಾಲಾವಧಿ ಎಷ್ಟು? ಫಸ್ಟ್ ಕ್ವಾರ್ಟರ್, ಸೆಕೆಂಡ್ ಕ್ವಾರ್ಟರ್ಸ್. ಫಸ್ಟ್ ಹಾಫ್ದೊಳಗೆ 2 ಕ್ವಾರ್ಟರ್ಸ್ ಇರ್ತವೆ, ಸೆಕೆಂಡ್ ದೊಳಗೆ 2 ಕ್ವಾರ್ಟರ್ಸ್ ಇರ್ತವೆ, ಸೆಕೆಂಡ್ ಹಾಫ್ದಾಗ 2 ಕ್ವಾರ್ಟರ್ಸ್, ಒಟ್ಟು 4 ಅವಧಿಗಳು. ಒಂದು ಕ್ವಾರ್ಟರ್ಸ್ ಕಾಲಾವಧಿ 10 ನಿಮಿಷ. ಈಸ್ ರೈಟ್ ಆನ್ಸರ್. ಎಲ್ಲರೂ ಕೊಡ್ತಾ ಇದ್ದೀರಿ. ಟೋಟಲ್ ಆಗಿ ಕೇಳಿಲ್ಲ ನಾನು, ಫಸ್ಟ್ ಹಾಫ್ ಕೇಳಿಲ್ಲ, ಒಂದು ಅವಧಿದು ಎಷ್ಟು ಟೈಮ್ ಅಂತ ಕೇಳಿದ್ದೀನಿ, ಒಂದು ಅವಧಿದು. ಅದಕ್ಕೆ ಸರಿಯಾದ ಉತ್ತರ ಒಂದನೇದು 10 ನಿಮಿಷ. ಕನ್ಫ್ಯೂಸ್ ಮಾಡ್ಕೊಬೇಡಿ, ಪ್ರಶ್ನೆಗಳನ್ನ ಸರಿಯಾಗಿ ಓದಿ. ಇನ್ನು ಪ್ರಶ್ನೆ ನಂಬರ್ 2, ಇಂಟರ್ನ್ಯಾಷನಲ್ ಫೆಡರೇಷನ್ ಆಫ್ ಬಾಸ್ಕೆಟ್ ಬಾಲ್ ಸ್ಥಾಪನೆ ಆದದ್ದು ಯಾವಾಗ? ಆಪ್ಷನ್ಸ್ ಎ 1897, ಆಪ್ಷನ್ಸ್ ಬಿ 1930, ಆಪ್ಷನ್ ಸಿ 1932, ಆಪ್ಷನ್ಸ್ ಡಿ 1918. ಇದ್ರೊಳಗೆ ಯಾವುದನ್ನೋದು ನಾವು ಹೇಳ್ಬೇಕಾಗ್ತದೆ. ಯಾಕಂದ್ರೆ ನಮ್ಮ ಎಲ್ಲ ಪಾಠವನ್ನು ಇಲ್ಲಿ ಕವರ್ ಮಾಡಿಲ್ಲ. ಇದು ಹೇಳಿಲ್ಲ ಅಂತಂದ್ರೆ ನಿಮ್ಮ ಒಂದು ಆಯ್ಕೆಗೆ ನಾನು ಇಲ್ಲಿ ಬಿಡ್ತಿರ್ತೀನಿ ಒಂದೊಂದು ಅವಕಾಶ. ಒಂದೊಂದು ಪ್ರಶ್ನೆಗಳನ್ನು ತಪ್ಪಾದ್ರೆ ಅಂದ್ರೆ ನೀವು ಎಷ್ಟು ಹೇಳಿದ್ರೆ ಅದನ್ನ ಅಧ್ಯಯನ ಮಾಡಕತ್ತಿದ್ದೀರಿ ಅನ್ನೋದು ನನಗೆ ಅಲ್ಲಿ ಕನ್ಫರ್ಮ್ ಆಗುತ್ತೆ. ಈಸ್ ರೈಟ್ ಆನ್ಸರ್ ಬರ್ತಾ ಇದೆ. ಓಕೆ, ಓದಿದ್ದೀರಿ ಅಂತ ತಿಳ್ಕೊಂಡಿದ್ದೀನಿ ನಾನು. ಬಾಸ್ಕೆಟ್ ಬಾಲ್ ಇತಿಹಾಸವನ್ನು ಓದಿದರೆ ಸರಿಯಾದ ಆನ್ಸರ್ ಬರ್ತದೆ. ಮಂಜುನಾಥ್ ಚೌಹಾನ್ ಸರ್ ರೈಟ್ ಆನ್ಸರ್ ಮಾಡ್ತಾರೆ. ಪೂರ್ಣಿಮಾ ಮೇಡಮ್ ಅವರು ಎ ಅಂತ ಆನ್ಸರ್ ಮಾಡ್ತಾ ಇದ್ದಾರೆ. ಇಂಟರ್ನ್ಯಾಷನಲ್ ಫೆಡರೇಷನ್ ಆಫ್ ಬಾಸ್ಕೆಟ್ ಬಾಲ್ ಸ್ಥಾಪನೆ ಆದದ್ದು. ನ್ಯಾಷನಲ್ ನಾ ಕೇಳ್ತಾ ಇರೋದು, ಭಾರತದಲ್ಲ, ಇಂಟರ್ನ್ಯಾಷನಲ್ ಲೆವೆಲ್. ಬಹಳ ಜನ ಆನ್ಸರ್ ಅನ್ನ ಸಿ ಹಾಕ್ತಾ ಇದ್ದಾರೆ. ಅವರು ಈಸ್ ರೈಟ್ ಆನ್ಸರ್. 1932 ಈಸ್ ರೈಟ್ ಆನ್ಸರ್, ಆಪ್ಷನ್ ಸಿ. ಪ್ರಶ್ನೆ ನಂಬರ್ 4, ಪ್ರತಿ ತಂಡ ಪಂದ್ಯದ ಫಸ್ಟ್ ಹಾಫ್ ಅಂದ್ರೆ 1ನೇ ಮತ್ತು 2ನೇ ಅವಧಿಗಳಲ್ಲಿ ಮತ್ತು ಸೆಕೆಂಡ್ ಹಾಫ್ 3 ಮತ್ತು 4ನೇ ಅವಧಿಗಳಲ್ಲಿ ಪಡೆಯಬಹುದಾದ ಟೈಮ್ ಔಟ್ಗಳ ಸಂಖ್ಯೆ. ಈಸ್ ಇಂಪಾರ್ಟೆಂಟ್. ನೋಡಿದ್ರೆ ಎಷ್ಟು ಕೇಳಿದ್ದೇನೆ ನಾ, ಎಷ್ಟು ಟೈಮ್ ಔಟ್ಗಳನ್ನು ಫಸ್ಟ್ನೇ ಅವಧಿ ಒಳಗೆ ಎಷ್ಟು ಟೈಮ್ ಔಟ್ಗಳನ್ನು ಪಡಿಬೇಕು, ಸೆಕೆಂಡ್ ಅವಧಿ ಒಳಗೆ ಎಷ್ಟು ಟೈಮ್ ಔಟ್ಗಳನ್ನು ಪಡಬೇಕು. ಬೇಗ ಆನ್ಸರ್ ಮಾಡಿ. ಇದನ್ನ ನಾನು ಬಹಳ ನಿಮ್ಗೆ ಇಂಪಾರ್ಟೆಂಟ್ ಕೊಟ್ಟೆ ಹೇಳಿದ್ದೆ. ಇದು ನೆಟ್ಟಿನಲ್ಲಿ, ಇದು ಸೆಟ್ ಎಕ್ಸಾಮ್ ನಲ್ಲಿ ಕೇಳಿರುವಂತ ಪ್ರಶ್ನೆ. 2015 ಸೆಟ್ ಎಕ್ಸಾಮ್ ನಲ್ಲೇ ಕೇಳಿರುವಂತ ಪ್ರಶ್ನೆ.
ಸರಿಯಾದ ಆನ್ಸರ್ ಕೊಡ್ತಾ ಇದ್ದಾರೆ, ಬರ್ತಾ ಇದ್ದಾವೆ ಆನ್ಸರ್ಗಳು ಕರೆಕ್ಟ್ ಆಗಿ. ಅಂದರೆ ನಾನು ಪಾಠವನ್ನು ಕೇಳಿದವರು ಇಸ್ ರೈಟ್. ಆಪ್ಷನ್ಸ್ ಡಿ, ಫಸ್ಟ್ ಹಾಫ್ನಲ್ಲಿ 2, ಸೆಕೆಂಡ್ ಹಾಫ್ನಲ್ಲಿ 3 ಟೈಮ್ ಔಟ್ಗಳನ್ನು ಪಡೆದುಕೊಳ್ತಾರೆ ಆತ್ಮಸ್ಪರ್ಧಾರ್ಥಿಗಳು ಇಸ್ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣಂತೆ. ಬಾಸ್ಕೆಟ್ಬಾಲ್ ಬೋರ್ಡಿನ ಉದ್ದ ಮತ್ತು ಅಗಲ, ಬೋರ್ಡಿನ ಉದ್ದ ಅಗಲ ಎಷ್ಟು ಅಂತ ಇದನ್ನು ಎಕ್ಸಾಮ್ಗೆ ಕೇಳಿರುವಂಥದ್ದು. ಅಲ್ಪಸಂಖ್ಯಾತರ ಮೊರಾರ್ಜಿ ಸ್ಕೂಲ್ 2015ರಲ್ಲಿ ಕೇಳಿರುವಂಥ ಪ್ರಶ್ನೆ. ಅಲ್ಪಸಂಖ್ಯಾತರ ಮೊರಾರ್ಜಿ MMDRS ಸ್ಕೂಲ್ಗಳಲ್ಲಿ ಕೇಳಿರುವಂಥ ಪ್ರಶ್ನೆ ಇದು. ಬೋರ್ಡ್ ಇರ್ತದಲ್ಲ, ಬೋರ್ಡಿನ ಉದ್ದ, ನಾವೇನು ಫೈಬರ್ ಇದ್ರದ್ದು ಹೇಳ್ತೀನಲ್ಲ, ಗ್ಲಾಸ್ ಫೈಬರ್ ಇರ್ತದಲ್ಲ, ಆ ಬೋರ್ಡಿನ ಉದ್ದ ಎಷ್ಟು? ಓಕೆ, ಅಂಬಿಕಾ ಮೇಡಮ್ ಇಸ್ ಸಿ ಕೊಡ್ತಾ ಇದ್ದಾರೆ ಆನ್ಸರ್. ಓಕೆ, 1.80 ಮೀಟರ್ ಇಂಟು 1.05 ಮೀಟರ್ ಈಸ್ ರೈಟ್ ಆನ್ಸರ್. ಆಪ್ಷನ್ಸ್ ಸಿ. ನೆಕ್ಸ್ಟ್ ಕ್ವಶನ್. ಬಾಸ್ಕೆಟ್ಬಾಲ್ ಅಂಕಣದ ಕೊನೆ ಗೆರೆಯಿಂದ ಫ್ರೀ ಥ್ರೋ ಗೆರೆಗೆ ಇರುವ ದೂರ, ಕೊನೆ ಗೆರೆಯಿಂದ ಫ್ರೀ ಥ್ರೋ ಗೆರೆಗೆ ಇರುವ ದೂರ ನೋಡಿ ಎಷ್ಟಿದೆ? ಎ ಆಪ್ಷನ್ಸ್ 6.25 ಮೀಟರ್ಸ್. ಯಾಕಂದ್ರೆ ನಾನು ಅದಕ್ಕೆಲ್ಲ ಜೂಮ್ ಮಾಡಿದ್ರೆ ಇದ್ರೊಳಗೆ ಯಾವುದು ಎಲ್ಲಿ ಏನ್ ತರ ಕೇಳ್ತಾರ ಅಂತ ಗೊತ್ತಿರಂಗಿಲ್ಲ, ಅದನ್ನ ನಾನು ಹೇಳಿದ್ದೀನಿ. ಬಿ ಆಪ್ಷನ್ಸ್ 1.75 ಮೀಟರ್ಸ್, ಸಿ ಆಪ್ಷನ್ಸ್ 5.80 ಮೀಟರ್ ಮತ್ತಿದ್ರೆ ಡಿ ಆಪ್ಷನ್ಸ್ 4.80 ಮೀಟರ್ಸ್. ಆನ್ಸರ್ ಕೊಡ್ತಾ ಇದ್ದಾರೆ. ಈಸ್ ರೈಟ್ ಆನ್ಸರ್ ಸಿ, ಆಲ್ಮೋಸ್ಟ್ 5.80. ಶಿವಣ್ಣ, ಪೂರ್ಣಿಮಾ ಈಸ್ ಎ ಆನ್ಸರ್ ಕೊಡ್ತಾ ಇದ್ದಾರೆ. ರಶ್ಮಿ ಅಂಗಡಿ ಈಸ್ 5.80 meters is right answer. 5.80 meters. Options C is right answer. Next questions. ಬಾಸ್ಕೆಟ್ಬಾಲ್ ಆಟದ ಪ್ರಾರಂಭ ಎದರ ಮುಖಾಂತರ ಆಗುತ್ತೆ? ಥ್ರೋ ಅಪ್ ಮೂಲಕ, ಥ್ರೋ ಇನ್ ಮೂಲಕ, ಜಂಪ್ ಬಾಲ್ ಮೂಲಕ, ಸೆಂಟರ್ ಪಾಸ್ ಮೂಲಕ. ಇದು ಇಂಪಾರ್ಟೆಂಟ್ ಇದೆ. ಯಾವ ಆಟದಲ್ಲಿ ಸೆಂಟರ್ ಪಾಸ್ ಮಾಡ್ತಾರೆ, ಯಾವ ಆಟದಲ್ಲಿ ಜಂಪ್ ಬಾಲ್ ಮಾಡ್ತಾರೆ, ಯಾವ ಆಟದಲ್ಲಿ ಥ್ರೋ ಇನ್ ಮೂಲಕ ಆಗುತ್ತೆ, ಥ್ರೋ ಅಪ್ ಮೂಲಕ ಆಗುತ್ತೆ. ಇಸ್ ರೈಟ್ ಆನ್ಸರ್ ಜಂಪ್ ಬಾಲ್. ಈಸ್ ಜಂಪ್ ಬಾಲ್. ನೇರವಾದ ಪ್ರಶ್ನೆಗೆ ನೇರವಾದ ಉತ್ತರವನ್ನು ಕೊಡ್ತಾ ಇದ್ದಾರೆ. ಆಪ್ಷನ್ ಸಿ ಬೇಡ ಅನ್ನುವಷ್ಟು ಸ್ಪರ್ಧಾರ್ಥಿಗಳು ತಾವು ಅಧ್ಯಯನ ಮಾಡ್ತಾ ಇದ್ದೀರಿ ಅಂತ ಅನಿಸ್ತಾ ಇದೆ ನನಗೆ. ಓಕೆ, ನೆಕ್ಸ್ಟ್ ಕ್ವಶನ್ಸ್. ಬಾಸ್ಕೆಟ್ ಬಾಲ್ ಆಟ ಕಂಡು ಹಿಡಿದವರು ಯಾರು? ಇದು ಕಾಮನ್ ಆಗಿ ಸಾಮಾನ್ಯವಾಗಿರುವಂತ ಒಂದು ಪ್ರಶ್ನೆ. ಬಾಸ್ಕೆಟ್ ಬಾಲ್ ಆಟವನ್ನು ಕಂಡು ಹಿಡಿದವರು ಯಾರು? ವಿಲಿಯಂ ನೈಸ್ಮಿತ್, WG ಮಾರ್ಗನ್, ಎನ್ಕಾಕ್, ಲಾರಿ ಬರ್ಡ್. ಆನ್ಸರ್ ಎ ಡಾಕ್ಟರ್ ವಿಲಿಯಂ ನೈಸ್ಮಿತ್. ಡಾಕ್ಟರ್ ಇದ್ದಾರೆ ಅವರು. ಡಾಕ್ಟರೇಟ್ ಪದವಿಯನ್ನು ದೈಹಿಕ ಶಿಕ್ಷಣದಲ್ಲೇ ನಮ್ಮ ತರಾನು ಅವರು ಅವಾಗಿನ ಕಾಲದಾಗೆ ಡಾಕ್ಟರೇಟ್ ಫಿಸಿಕಲ್ ಎಜುಕೇಶನ್ದಲ್ಲೇ ಡಾಕ್ಟರೇಟ್ ಪದವಿ ಪಡೆದವರು. ಡಾಕ್ಟರ್ ವಿಲಿಯಂ ನೈಸ್ಮಿತ್ ಅವರು ಸರಿಯಾದ ಆನ್ಸರ್ 1. ಇಷ್ಟು ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಾನು ಹೇಳುವುದು ಥ್ಯಾಂಕ್ ಯು ಒನ್ ಅಂಡ್ ಆಲ್ ಅಂತ ಈ ಸಂದರ್ಭದಲ್ಲಿ ಹೇಳ್ತಿದ್ದೀನಿ. ಯಾಕಂದ್ರೆ ನಾನು ಹೇಳುವುದು ಇನ್ನ ಪ್ರಶ್ನೆಗಳು ಇದ್ರ ಮ್ಯಾಗೆ 30 ರಿಂದ 35 ಪ್ರಶ್ನೆಗಳನ್ನ ನಾವು ಕ್ರಿಯೇಟ್ ಮಾಡ್ಬೋದು. ನನಗೆ ಎಷ್ಟು ಈ ಒಂದು ಟೈಮ್ದಲ್ಲಿ ಒಂದು ಅವಧಿಯಲ್ಲಿ ಹೇಳಕ್ ಅವಕಾಶ ಇದೆ ಅಷ್ಟು ಒಂದು ಗೇಮ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಇದ್ರ ಬಗ್ಗೆ ನೀವು ಇನ್ನ ಏನೇನ್ ಬೇಕಿಲ್ಲ ಸೋರ್ಸಸ್ ಅನ್ನ ಯೂಸ್ ಮಾಡ್ಕೊಂಡು, ಅದ್ರ ಜೊತೆಗೆ ನಾನು ಎಲ್ಲರಿಗೂ ಒಂದು ಸಜೆಷನ್ ಮಾಡ್ತಾ ಇದ್ದೀನಿ. ಸದಾಶಿವ್ ಎಸ್ ಪಲ್ಲದನ್ ಅವರ ಬಗ್ಗೆ ಕೇಳಿರ್ತೀರ ನೀವು. ಅವರು ನಮ್ಮ ದೈಹಿಕ ಶಿಕ್ಷಣದಲ್ಲಿ ಒಂದು ಅತ್ಯಂತ ಅಗಾಧ ಪಾಂಡಿತ್ಯನ ಹೊಂದಿದ್ದು, ಅಷ್ಟೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಗಮನದಲ್ಲಿ ಇಟ್ಟುಕೊಂಡು ಕೆಸೆಟ್, ನೆಟ್, ಹೈಸ್ಕೂಲ್ ಶಾಲೆ ನೇಮಕಾತಿ, ಪ್ರೈಮರಿ ಶಾಲೆ ನೇಮಕಾತಿ ಇಟ್ಕೊಂಡು ಒಂದು ಬುಕ್ವನ್ನು ರೆಡಿ ಮಾಡಿದ್ದಾರೆ. ಅಂದ್ರೆ ಎಲ್ಲಾ ಬುಕ್ಗಳನ್ನು ಒಂದೊಂದ್ ತರ ಓದಪಲ್ಲಿಂದ ಒಟ್ಟು ಬುಕ್ಗಳು ಮತ್ತಿದ್ರೆ ಅದರ ಜೊತೆಗೆ 10 ವರ್ಷದ ಕ್ವಶನ್ ಪೇಪರ್ ಕೂಡ ಅದರೊಳಗೆ ರಿಫರ್ ಮಾಡಿದ್ದಾರೆ. ಅದು ಸದಾಶಿವ ಪಲ್ಲದ ಕ್ರೀಡೆಯ ಮಹತ್ವ ಅಂತ ಒಂದು ಬುಕ್ ಸಿಗುತ್ತೆ. ಅದು 600 ಅಥವಾ 800 ಎಷ್ಟಿದೆ ಗೊತ್ತಿಲ್ಲ. ನಾನು ತಗೊಂಡಿದ್ದೆ 10 ವರ್ಷದಿಂದ ತಗೊಂಡಿದ್ದೆ ನಾನು.
ಅವಾಗ ಈಗ ಅಪ್ಡೇಟ್ ಮಾಡಿ ಮತ್ತೆ ಎಡಿಷನ್ ಮಾಡಿದಾರಂತೆ. ಅದನ್ನ ತಾವು ಸ್ವಪ್ನ ಬುಕ್ ಸ್ಟಾಲ್ ಅಥವಾ ಗದಗದಲ್ಲಿ ಸಿಗ್ತದಂತೆ, ಅದನ್ನ ಕೇಳಿಸಿದ್ರೆ ಪಡಿಬಹುದು ಅಂತಂದು ನಾ ಈ ಸಂದರ್ಭದಲ್ಲಿ ಸಜೆಷನ್ ಮಾಡ್ತಾ ಇದ್ದೀನಿ ಆತ್ಮೀಯ ಸ್ಪರ್ಧಾರ್ಥಿಗಳೇ. ಇನ್ನೊಂದು ಏನು ಮಾಹಿತಿ ಅಂತಂದ್ರೆ, ಈಗ MP.Ed B.Ped ಅಂತಂದ್ರೆ ಸೆಮ್ ವೈಸ್ ಮಾಡಿದ್ದಾರೆ. 2 ವರ್ಷ ಇದ್ದಿದ್ದು 4 ವರ್ಷ ಹೀಗೆ ಮಾಡಿದ್ದಾರೆ. ಈಗ ಈಚಿನ ಸಿಲೆಬಸ್ ತೆಗೆದುಕೊಂಡು ಕೂಡ ಅವರು ಬುಕ್ ಗಳನ್ನ ಬರೀತಿದ್ದಾರೆ. ಇನ್ನೊಂದು ಕೆಲವು ಕ್ಷಣಗಳಲ್ಲಿ ಆ ಬುಕ್ ಕೂಡ ಬರಬಹುದು ಅನ್ನೋ ಮಾಹಿತಿಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀನಿ. ಅದನ್ನು ಕೂಡ ತಮ್ಗೆ ಏನಾದ್ರೂ ಇತ್ತು ಅಂದ್ರೆ ನಾನು ಮಾಹಿತಿ ಕೊಡ್ತೀನಿ. ಓಕೆ, ಗುಡ್ ಲಕ್.